ಸೊಣ್ಣ ಇಲ್ಲ ಸ್ಕೂಲ್ ಅಂತ ಹಾಯ್ ಆಲ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಂಗಳವಾರದ ದಿನದೊಂದು ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೇನೆ. ಬೆಳಿಗ್ಗೆನೇ ಎದ್ದಿದ್ದೇನೆ. ಬೆಳಿಗ್ಗೆ ಅಂದರೆ ಸ್ವಲ್ಪ ಬೇಗ ಎದ್ದಿದ್ದೇನೆ ನಾನು 5:30ಗೆ. ಯಾಕೆಂದರೆ ಟ್ಯೂಸ್ಡೇ ನಮಗೆ ಪವರ್ ಕಟ್ ಇರೋದ್ರಿಂದ ನನಗೆ ಕೇಕ್ ಆರ್ಡರ್ಸ್ ಇತ್ತು. ನಿನ್ನೆ ನೈಟ್ ನಾನು ಸ್ಪಂಜನ್ನು ರೆಡಿ ಮಾಡಿಟ್ಟಿದ್ದೆ. ಬಟ್ ಐಸಿಂಗ್ ಎಲ್ಲ ಈಗ ಬೆಳಿಗ್ಗೆ ಬೇಗ ಎದ್ದು ಮಾಡಿದರೆ ಮಾತ್ರ ಕೇಕ್ ಒಳ್ಳೆಯದಾಗಿ ಸೆಟ್ಟಾಗಿ ಸಿಗುವಂಥದ್ದು. ಮತ್ತು ಒಂದು 10 ಆಗುವಾಗ ಎಲ್ಲ ಕರೆಂಟ್ ತೆಗೆದು ಬಿಡ್ತಾರೆ. ಹಾಗಾಗಿ ನಾನು ಬೆಳಿಗ್ಗೆ ಫಸ್ಟ್ ಇಲ್ಲಿ ಕ್ರೀಮನ್ನು ವಿಪ್ ಮಾಡುವ ಅಂತ ಹೇಳಿ ಬಂದಿದ್ದೇನೆ. ಇದು ಲೇಟಾಗಿ ಬಂದಂಥ ಆರ್ಡ್ರ್, ಈವ್ನಿಂಗ್ ಬಂದಂಥ ಆರ್ಡ್ರ್ ಆಗಿರೋದ್ರಿಂದ ನಾನು ಕನ್ಫರ್ಮ್ ಮಾಡಿರಲಿಲ್ಲ ಪಾರ್ಟಿಗೆ ಕೂಡ ಕೊಡ್ತೇನೆ ಅಂತ ಹೇಳಿ. ಮತ್ತು ನೈಟ್ ಕನ್ಫರ್ಮ್ ಮಾಡಿದೆ ಕೊಡ್ತೇನೆ ಅಂತ ಹೇಳಿ. ಕ್ರೀಮನ್ನು ವಿಪ್ ಮಾಡಲಿಕ್ಕೆ ನೋಡಿದರೆ ಐಸ್ ಕ್ರಿಸ್ಟಲ್ಸ್ ಇತ್ತು. ಹಾಗಾಗಿ ಸ್ವಲ್ಪ ಹೊತ್ತು ಹೀಗೇ ರೂಮ್ ಟೆಂಪ್ರೇಚರಿಗೆ ಇರಲಿ ಅಂತ ಹೇಳಿ ಬಿಟ್ಟು ಬಂದಿದ್ದೇನೆ. ಬೆಳಿಗ್ಗೆ ಅಲ್ವಾ ಇಷ್ಟು ಬೇಗ ಟೀ ಮಾಡೋದು ಬೇಡ ಅಂತ ಹೇಳಿ ಫಸ್ಟ್ ನಾನು ಹಾಲು ಮತ್ತು ಸ್ವಲ್ಪ ಹಿಟ್ಟಿದೆ ರೊಟ್ಟಿ ಮಾಡುವ ಅಂತ ಹೇಳಿ ಅದನ್ನು ಕೂಡ ಹೊರಗೆ ಇಟ್ಕೊಂಡಿದ್ದೇನೆ. ಒಂದು ರೌಂಡು ಬ್ರಷ್ ಎಲ್ಲ ಆಗಿ ಫ್ರೆಶ್ ಆದ ನಂತರ ಪುನಃ ನಾನು ಕೇಕ್ ರೂಮಿಗೆ ಹೋಗ್ತೇನೆ. ಯಾಕೆಂದರೆ ಫಸ್ಟ್ ಕೇಕಿದು ಕೆಲಸ ಆಗಿ ಹೋಗಲಿ ಅಂತ ಹೇಳಿ ಎರಡನ್ನೂ ಕೂಡ ಸ್ವಲ್ಪ ಸ್ವಲ್ಪ ಮಾಡಿಟ್ಟು ಬಂದರೆ ಅದು ಸರಿಯಾಗೋದಿಲ್ಲ, ಇದು ಸಹ ಸರಿಯಾಗೋದಿಲ್ಲ. ಹಾಗಾಗಿ ಫಸ್ಟ್ ಕೇಕಿದೆ ಮಾಡ್ತೇನೆ ಅಂತ ಹೇಳಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಆದರೆ ವೆಲ್ಕಮ್ ಟು ಮೈ ಚಾನಲ್. ಹಾಗೂ ನಿಮಗೆ ನನ್ನ ಈ ವಿಡಿಯೋ ಅಥವಾ ನನ್ನ ಚಾನಲಲ್ಲಿರುವಂತಹ ಬೇರೆ ಯಾವುದೇ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಆದರೆ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನಂತೂ ಮರಿಲೇಬೇಡಿ. ಹಾಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಿ, ಆಯಿತಾ? ಹಾಗೆಯೇ ಕಾಮೆಂಟ್ ಕೂಡ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಆದರೆ ಏನಾದರೂ ಒಂದು ಕಾಮೆಂಟ್ ಹಾಕಿ, ಅಟ್ಲೀಸ್ಟ್ ಒಂದು ಇಮೋಜಿ ಏನಾದರೂ ಒಂದು ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇಲ್ಲಿ ನಾನು ಇವತ್ತು 1/2 kg ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಮತ್ತು 1 kg ಮ್ಯಾಂಗೋ ಕೇಕಿದು ಆರ್ಡರ್ ಇತ್ತು. ಅದನ್ನು ಈಗ ರೆಡಿ ಮಾಡ್ಕೊಳ್ತಾ ಇರುವಂಥದ್ದು. ಫುಲ್ ನಾನು ಶೂಟ್ ಮಾಡಲಿಲ್ಲ, ಯಾಕೆಂದರೆ ವಿಡಿಯೋ ಲೆಂತಿ ಆಗ್ತದೆ. ಹಾಗಾಗಿ ನಾನು ಅಷ್ಟೊಂದು ಲೆಂತಿ ವಿಡಿಯೋ ಬೇಡ ಅಂತ ಹೇಳಿ ಈ ಶಾರ್ಟಾಗಿ ಆದಷ್ಟು ಕಟ್ ಮಾಡಿದ್ದೇನೆ. 2 ಕೇಕ್ ಕೂಡ ಈಗ ಐಸಿಂಗ್ ಆಗಿ ರೆಡಿಯಾಗಿದೆ. ಈಗೊಂದು 6:30 ಆಗ್ತಾ ಉಂಟು. ಹಾಗಾಗಿ ನಾನು ಬೇಗ ಈಗ ಕಿಚನಿಗೆ ಹೋಗಿ ರೊಟ್ಟಿ ಮಾಡೋದಾದರೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು. ಯಾಕೆಂದರೆ ಎಲೆಯಲ್ಲಿ ಹಿಟ್ಟನ್ನು ಹಾಕಿ ಅದರ ನಂತರ ಕಾವಲಿಯಲ್ಲಿ ಬಿಸಿ ಮಾಡುವಂಥದ್ದಲ್ಲ. ಹಾಗಾಗಿ ಸ್ವಲ್ಪ ಟೈಮ್ ತಗೊಳ್ತದೆ. ಇಲ್ಲಿ ಮತ್ತೆ ಟಿಫಿನಿಗೆ ಕೊಡಲಿಕ್ಕೆ ಇರುವಂತಹ ಫ್ರೂಟ್ಸನ್ನು ಕೂಡ ನಾನು ತಗೊಂಡೇ ಹೋಗ್ತಾ ಇದ್ದೇನೆ. ಇಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ಸೊ ಇಲ್ಲಿಂದನೇ ತಗೊಂಡು ಒಳಗೆ ಹೋಗ್ತಾ ಇದ್ದೇನೆ. ಈಗ ಒಳ್ಳೆಯದಾಗಿ ಬೆಳಕಾಗಿದೆ. ಮೊದಲು ನಾನು ಒಳಗೆ ಬರುವಾಗ ಕತ್ತಲಿತ್ತು. 6:30 ಆಗಿದೆ ಅಲ್ಲ, ಸೊ ಬೆಳಕಾಗಿದೆ. ಟೈಮ್ ನೋಡುವಾಗ ನಾನು 6:30 ಅಂತ ಹೇಳಿ ಅಂದ್ಕೊಂಡಿದ್ದೆ. 6:45 ಹತ್ರ ಆಗ್ತಾ ಇದೆ. ಹಾಗಾಗಿ ನಾನು ರೊಟ್ಟಿ ಮಾಡೋದನ್ನು ಸ್ಕಿಪ್ ಮಾಡಿ ಅದೇ ಹಿಟ್ಟಲ್ಲಿ ಕಡುಬನ್ನು ಮಾಡು ಅಂತ ಹೇಳಿ, ಇದು ಪತ್ರೊಡೆಗೆ ಅಂತ ಹೇಳಿ ಅತ್ತೆ ಹಿಟ್ಟನ್ನು ಕಡ್ದಿಟ್ಟಿದ್ರು ಮೊನ್ನೆ. 1 ರೌಂಡ್ ಪತ್ರೊಡೆ ಮಾಡಿ ಆಗಿತ್ತು, ಮತ್ತು ಸ್ವಲ್ಪ ಪತ್ರೊಡೆದು ಹಿಟ್ಟು ಉಳಿದಿತ್ತು. ಅದರಲ್ಲಿ ಎಲೆಯಲ್ಲಿ ಹಾಕಿ ಮಾಡಿರ್ತಾರಲ್ವ, ಸೊ ಅದು ಹಾಗೆಯೇ ಉಳಿದಿತ್ತು. ಅದನ್ನು ಸ್ವಲ್ಪ ಫ್ರೈ ಮಾಡಿ ಅವತ್ತು ನಾನು ಯೂಸ್ ಮಾಡಿದ್ದೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ. ಬಟ್ ಇನ್ನೂ ಕೂಡ ಹಿಟ್ಟಿದೆ, ಆದರೆ ಪತ್ರೊಡೆ ತಿನ್ನಲಿಕ್ಕೆ ಯಾರಿಗೆ ಸಹ ಮನಸ್ಸಿರಲಿಲ್ಲ. ಹಾಗಾಗಿ ನಾನು ರೊಟ್ಟಿ ಮಾಡುವ ಅಂತ ಹೇಳಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ರೊಟ್ಟಿ ಮಾಡಿದರೆ ಸ್ವಲ್ಪ ಮಸಾಲ ರೊಟ್ಟಿ ಥರ ಆಗ್ತದಲ್ಲ, ಹಾಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ಟೈಮ್ ಶಾರ್ಟೇಜ್ ಇರೋದ್ರಿಂದ ನನಗೆ ರೊಟ್ಟಿ ಮಾಡ್ತಾ ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ ಅಂತ ಹೇಳಿ ಗೊತ್ತಾಯಿತು. ಹಾಗಾಗಿ ಕಡುಬನ್ನು ಮಾಡುವ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ಎಲ್ಲ ಹಾಕಿ ಈಗ ಸ್ವಲ್ಪ ಹಿಟ್ಟನ್ನು ಬಿಸಿ ಮಾಡಿಕೊಂಡು ಕಡುಬನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಫಸ್ಟಿಗೆ ನಾನಿಲ್ಲಿ ಚಹಾ ಮತ್ತು ಹಾಲೆರಡನ್ನು ಕೂಡ ಬಿಸಿ ಆಗಲಿಕ್ಕೆ ಅಂತ ಹೇಳಿ ಇಟ್ಟಿದ್ದೇನೆ. ಮತ್ತು ಇವತ್ತು ಸಿಯೋನ್ಗೆ ಹೊಸ ಟಿಫಿನ್ ಕೊಡಲಿಕ್ಕಿದ್ದೇನೆ. ಅವನಿಗೆ ಅಂದರೆ ಅವನ ಟಿಫಿನ್ ಇದು ಸೈಡಿದು ಕ್ಲಿಪ್ಸ್ ಕೂಡ ಅವನು ಬಿಟ್ಟು ಬಂದಿದ್ದ. 6 ಕ್ಲಿಪ್ಸಲ್ಲಿ 4 ಕ್ಲಿಪ್ಸ್ ಮಾತ್ರ ಇತ್ತು. ಮತ್ತು ಅದು ನಾನು ತಗೊಳ್ಳುವಾಗ ಸ್ಪಿಲ್ ಪ್ರೂಫ್ ಅಂತ ಹೇಳಿ ಇತ್ತು, ಹಾಗಾಗಿ ತಗೊಂಡಿದ್ದೆ. ಬಟ್ ತುಂಬ ಲೀಕೇಜ್ ಇದೆ ಅದರಲ್ಲಿ. ಬ್ಯಾಗೆಲ್ಲ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಡೈಲಿ ಬ್ಯಾಗ್ ವಾಶ್ ಮಾಡಿ ಹಾಕೋದು, ಅದು ಒಣಗೋದಂತ ಹೇಳಿದರೆ ತುಂಬಾ ಕಷ್ಟ. ಹಾಗಾಗಿ ಹೊಸತೆ ಟಿಫಿನನ್ನು ತರಿಸಿದ್ದೆ ನಾನು ಇನ್ಸ್ಟಾಗ್ರಾಮ್ ಪೇಜಿಂದ. ಮೈನಿಮೋ ಅಂತ ಹೇಳಿ ಒಂದಿದೆ, ಸೊ ಅಲ್ಲಿಂದ ತರಿಸಿರುವಂಥದ್ದು.
ಫಸ್ಟಿಗೆ ಬಂದದ್ದು ಸ್ವಲ್ಪ ಫಾಲ್ಟ್ ಇತ್ತು, ಹಾಗಾಗಿ ಅದನ್ನು ರಿಟರ್ನ್ ಕೊಟ್ಟು ಈಗ ಸೆಕೆಂಡ್ ಟೈಮ್ ಬಂದಿದೆ. ಇದು ಒಳ್ಳೆಯದಿದೆ, ಸ್ವಲ್ಪ ದೊಡ್ಡದಿದೆ ಸೈಜಲ್ಲಿ ಕೂಡ. ಮಕ್ಕಳಿಗೆ ಅಂದರೆ ಬೇರೆ ಬೇರೆ ರೀತಿಯ ವೆರೈಟಿ ಹಾಕಿ ಕೊಡಲಿಕ್ಕೆಲ್ಲ ಈಸಿ ಆಗ್ತದೆ. ಸೊ ಇಲ್ಲಿ ಕಡುಬಿನ ಹಿಟ್ಟನ್ನು ಕೂಡ ನಾನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇನ್ನೊಂದು ಗ್ಯಾಸಲ್ಲಿ ಇವಾಗ ಸಿಯೋನ್ಗೆ ಅನ್ನವನ್ನು ಕೂಡ ಇಡ್ತಾ ಇದ್ದೇನೆ. ಅನ್ನ ಅಂದರೆ ಸ್ವಲ್ಪ ಗಂಜಿ ರೀತಿಯಲ್ಲಿ ಕೊಡುವಂಥದ್ದು. ಇವತ್ತು ಅವನಿಗೆ ಫಿಶ್ ಕೊಡ್ತೇನೆ. ಫಿಶ್ ಇದು ಕರಿ ಇತ್ತು, ಸೊ ಅದರದ್ದು ಫಿಶನ್ನು ನಾನು ತೆಗೆದಿಟ್ಟಿದ್ದೆ. ಫಿಶನ್ನು ಮುಳ್ಳೆಲ್ಲ ತೆಗೆದು ಕೊಟ್ಟರೆ ಅವನು ತಿಂತಾನೆ, ಇಲ್ಲಾದರೆ ಮುಳ್ಳೆಲ್ಲ ತೆಗೆದು ತಿನ್ನುವಷ್ಟು ದೊಡ್ಡವನಾಗಲಿಲ್ಲ ಇನ್ನೂ ಕೂಡ. ಈ ಬೆಳಿಗ್ಗೆ ಟೈಮ್ ಒಂದೇ ಟೈಮ್ ನಾನು ಇಷ್ಟೊಂದು ಬ್ಯುಸಿ ಇರುವಂಥದ್ದು. ಹೋಲ್ ಡೇ ನನಗೆ ಇಷ್ಟೊಂದು ಗಡಿಬಿಡಿ ಇರೋದಿಲ್ಲ, ಬಟ್ ಈ ಬೆಳಿಗ್ಗೆ ಟೈಮ್ನಲ್ಲಿ ತುಂಬಾ ಗಡಿಬಿಡಿ. ಪ್ರತಿ ಕೆಲಸ ನಾನು ಗಡಿಬಿಡಿಯಲ್ಲೇ ಮಾಡುವಂಥದ್ದು. ಈಗ ಕಡುಬು ಮಾಡಲಿಕ್ಕೆ ಅಂತ ಹೇಳಿ ಪಾತ್ರೆ ಕೂಡ ನಾನು ಸ್ಟೀಮ್ ಆಗಲಿಕ್ಕೆ ಇಟ್ಟಿದ್ದೇನೆ. ಕಡುಬು ಮಾಡಿ ರೆಡಿ ಆಗುವಾಗ ಸ್ಟೀಮ್ ಕೂಡ ಆಗ್ತದೆ. ಸೊ ಮಸಾಲ ನೀವು ನೋಡ್ಬೋದು, ಹಿಟ್ಟು ಬಿಳಿ ಇರ್ತದೆ ಅಲ್ವಾ ಕಡುಬಿದು, ಇದು ಸ್ವಲ್ಪ ಮಸಾಲವಾಗಿದೆ. ಇದು ಅಂದರೆ ಪತ್ರೊಡೆಗೆ ಅಂತ ಹೇಳಿ ಕಡ್ದದಲ್ವ, ಇದರಲ್ಲಿ ಸ್ವಲ್ಪ ಎಲ್ಲ ಜೀರಿಗೆ, ಕೊತ್ತಂಬರಿ ಮತ್ತು ಮೆಣಸು ಕೂಡ ಮಿಕ್ಸ್ ಇದೆ. ಹಾಗಾಗಿ ಈ ಕಲರ್ ಬಂದಿದೆ. ಇದಕ್ಕೆ ನಾನು ಸ್ವಲ್ಪ ಜಾಸ್ತಿಯಾಗಿ ಈ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕ್ಕೊಂಡು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ, ಉಪ್ಪೆಲ್ಲ ಹಾಕಿ. ಈಗ ಟೇಸ್ಟ್ ಚೆನ್ನಾಗಿದೆ. ನಿಜವಾಗ್ಲೂ ಹೇಳಬೇಕಂದ್ರೆ ಫಾರ್ ಎ ಚೇಂಜ್ ಇದು ತುಂಬ ಟೇಸ್ಟಿಯಾಗಿತ್ತು. ಈ ಚಿಕನ್ ಕರಿ ಕೂಡ ಇತ್ತು ನಮ್ಮ ಮನೆಯಲ್ಲಿ ನೆನ್ನೆದು, ಸೊ ಅದರ ಜೊತೆಗೆ ತಿಂಡಿಗೆ ತುಂಬ ಟೇಸ್ಟಿಯಾಗಿದೆ. ಯಾಕೆಂದರೆ ಮಸಾಲ ಇದೆ ಅಲ್ವಾ, ಎರಡರಲ್ಲಿ ಕೂಡ ಮಸಾಲ ಅದಾದರೆ ಸ್ವಲ್ಪ ತೆಂಗಿನಕಾಯಿ ಬಂದು ಬೇರೆ ಟೇಸ್ಟ್, ಈ ಮಸಾಲ ಹಾಕಿರೋದ್ರಿಂದ ಇದರದ್ದು ಬೇರೆ ಒಂದು ರೀತಿಯ ಟೇಸ್ಟ್. ಈ ರೀತಿ ಕೂಡ ಮಾಡ್ಬೋದು. ಚೇಂಜ್ ಬೇಕು ಅಂತ ಇರುವವರಿಗೆ, ರೆಗ್ಯುಲರ್ ಪುಡ್ಡಿ ತಿನ್ನಲಿಕ್ಕೆ ಬೇಡ ಆದರೆ ಈ ರೀತಿ ಸ್ವಲ್ಪ ಮಸಾಲವನ್ನು ಹಾಕ್ಕೊಂಡ್ರೆ ಕೂಡ ಚೆನ್ನಾಗಾಗ್ತದೆ. ಇದು ಎಕ್ಸ್ಪೆರಿಮೆಂಟ್ ಟೈಪಲ್ಲಿ ಮಾಡಿದ್ದು ನಾನು, ಬಟ್ ಚೆನ್ನಾಗಿ ಬಂದಿತ್ತು. ಕೊತ್ತಂಬರಿ ಸೊಪ್ಪನ್ನೆಲ್ಲ ನಾನು ನಿನ್ನೆ ರಾತ್ರಿನೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಯಾಕಂದರೆ ಬೆಳಿಗ್ಗೆ ರೊಟ್ಟಿ ಮಾಡುವ ಅಂತ ಹೇಳಿ. ರೊಟ್ಟಿ ಮಾಡುವಷ್ಟು ಟೈಮ್ ಆಗಲಿಲ್ಲ, ಬಟ್ ರೊಟ್ಟಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಾಗ್ತಿತ್ತು ಕಾಣ್ತದೆ. ಸೊ ಇದೇ ಟಿಫಿನ್ ನೋಡಿ, 4 ಕಂಪಾರ್ಟ್ಮೆಂಟ್ ಇದು, ದೊಡ್ಡದಿದೆ, ತುಂಬ ಅಗಲ ಕೂಡ ಇದೆ, ಅಂದರೆ ದೊಡ್ಡವರಿಗೆ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಬ್ಯಾಲೆನ್ಸ್ ಆಗಿ ಕೊಡುವಂಥದ್ದು, ಜಾಸ್ತಿ ಅನ್ನ ಅಂದರೆ ಅನ್ನನೇ ಜಾಸ್ತಿ ಕೊಡೋದಿಲ್ಲ, ಸ್ವಲ್ಪ ಫ್ರೂಟ್ಸ್, ಸ್ವಲ್ಪ ಕ್ಯಾರೆಟ್ ಇದ್ದರೆ ಕ್ಯಾರೆಟ್, ಆ ರೀತಿಯಲ್ಲಿ ಕೊಡುವಂಥದ್ದು. ಇವತ್ತು ಅವನಿಗೆ ಕುಕ್ಕುಂಬರನ್ನು ಕೊಟ್ಟಿದ್ದೇನೆ. ಯಾವಾಗಲೂ ಇದೇ ರೀತಿಯಲ್ಲಿ 4 ಕಂಪಾರ್ಟ್ಮೆಂಟ್ಸನ್ನು ಫಿಲ್ ಮಾಡಲಿಕ್ಕೆ ಹೋಗೋದಿಲ್ಲ, ಇದ್ದ ಹಾಗೆಯೇ ಕೊಡುವಂಥದ್ದು. ಎಷ್ಟು ಅವೈಲೇಬಲ್ ಇದೆ ಅಷ್ಟನ್ನು ಕೊಡುವಂಥದ್ದು, ಜಾಸ್ತಿ ಫ್ಯಾನ್ಸಿಯಾಗಿ ಏನು ರೆಡಿ ಮಾಡೋದಿಲ್ಲ. ಇವತ್ತು ಅವನಿಗೆ ಫಿಶ್, ಅನ್ನ, ಸ್ವಲ್ಪ ಆರೆಂಜ್ ಮತ್ತು ಸ್ವಲ್ಪ ಕುಕ್ಕುಂಬರನ್ನು ಕೊಟ್ಟಿದ್ದೇನೆ. ಇನ್ನೊಂದು ಅರ್ಧದಷ್ಟು ಆರೆಂಜ್ ಉಳಿದಿದೆ ಅಲ್ವಾ, ಅರ್ಧ ಆರೆಂಜ್ ಇಲ್ಲಿ ಇಟ್ಟಿದ್ದೇನೆ. ಇನ್ನೊಂದು ಅರ್ಧ ಆರೆಂಜನ್ನು ಈ ಸ್ನ್ಯಾಕ್ಸ್ ಟೈಮಿಗೆ ತಿನ್ನಲಿಕ್ಕೆ ಅಂತ ಹೇಳಿ ಅರ್ಧ ಆರೆಂಜ್ ಮತ್ತು ಒಂದು ಅರ್ಧ ಸೀಬೆ ಹಣ್ಣನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಸೀಬೆ ಹಣ್ಣು, ಪೇರಲೆ ಹಣ್ಣು ಅಂತ ಹೇಳ್ತಾರೆ. ಸೊ ಅದೇ ಇವಾಗ ತುಂಬ ಟೇಸ್ಟ್ ಇದೆ, ಸ್ವೀಟ್ ಇದೆ, ಸಿಗ್ತಾ ಉಂಟು ಅಂಗಡಿಯಲ್ಲೆಲ್ಲ. ರೆಗ್ಯುಲರ್ ಆಗಿ ಮೊದಲು ಆ್ಯಪಲ್ ತಗೊಂಡು ಹೋಗ್ತಾ ಇದ್ದೆ, ಈಗ ಆ್ಯಪಲ್ ಬೋರ್ ಆಗಿದೆ ಅವನಿಗೆ, ಹಾಗಾಗಿ ಆ್ಯಪಲ್ ತಿನ್ನಲಿಕ್ಕೆ ಕೇಳ್ತಾ ಇಲ್ಲ. ಹೌದು, ನನಗೇನೆ ಕೊಟ್ಟು ಬೋರ್ ಆಯಿತು, ಅವನಿಗೆ ತಿಂದು ಬೋರ್ ಆಗಲಿಕ್ಕಿಲ್ವ, ಹಾಗೆ ನಾನೀಗ ಚೇಂಜ್ ಮಾಡಿದ್ದೇನೆ ಫ್ರೂಟನ್ನು. ಹಸ್ಬೆಂಡ್ಸ್ ಇವನಿಗೆ ಬ್ರಷ್ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಮಾವ ಈಗ ಬ್ರೇಕ್ಫಾಸ್ಟನ್ನು ತಿನ್ನಲಿಕ್ಕೆ ಅಂತ ಹೇಳಿ ಬಂದಿದ್ದಾರೆ. ಮಗು ಇದ್ದರೆ ಅವನಿಗೆ ಏನಿದ್ರು ಸಿಯೋನ್ ಹೋದ ನಂತರನೇ ಬ್ರೇಕ್ಫಾಸ್ಟನ್ನು ಕೊಡುವಂಥದ್ದು. ಅಷ್ಟರಲ್ಲಿ ಅವನಿಗೆ ಹಸಿವಾಗ್ತದೆ, ಇಲ್ಲಾಂದರೆ ಬೆಳಿಗ್ಗೆ ಫೀಡ್ ತಗೊಂಡಿರ್ತಾನಲ್ಲ, ಸ್ವಲ್ಪ ಹೊತ್ತು ಆಟ ಆಡಿದರೆ ಮಾತ್ರ ಜೀರ್ಣ ಆಗುವಂಥದ್ದು. ಈಗ ಚಿಕ್ಕ ಮಗುವಿಗೆ ನಾವೇನು ತಿಂತೇವಲ್ಲ ಅದರಲ್ಲಿ ತುಂಬ ಇಂಟ್ರೆಸ್ಟ್, ಅದು ತುಂಬ ಒಳ್ಳೆ ಒಂದು ಸೈನ್ ಮಕ್ಕಳು ಬೆಳೀತಾ ಇದ್ದಾರೆ ಅಂತ ಹೇಳಿ. ನಾವು ತಿನ್ನೋ ಫುಡ್ಡಲ್ಲಿ ಅವರಿಗೆ ಹೆಚ್ಚು ಇಂಟ್ರೆಸ್ಟ್. ನಾನೀಗ ಸ್ವಲ್ಪ ಚಿಕನ್ ಕರಿಯಲ್ಲಿ ಆ ಒಂದು ಕಡುಬನ್ನು ಚಿಕ್ಕದಾಗಿ ಪೀಸ್ ಮಾಡಿ ಚಿಕನ್ ಕರಿಯಲ್ಲಿ ಸ್ವಲ್ಪನೇ ಮುಳುಗಿಸಿ ಕೊಡ್ತಾ ಇದ್ದೆ. ಜಾಸ್ತಿ ಖಾರ ಇಲ್ಲ, ಸ್ವಲ್ಪ ಅಂದರೆ ಜಸ್ಟ್ ಮುಳುಗಿಸುವಂಥದ್ದು ಕೊಡುವಂಥದ್ದು. ಸೊ ಅದು ಅವನಿಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಅವನು ಒಂದು ಕಾಲು ಕಡುಬಷ್ಟು ತಿಂದಿದ್ದಾನೆ, ಕಾಲು ಭಾಗದಷ್ಟು. ಅವನಿಗೆ ಇಷ್ಟ ಆಗ್ತಾಯಿತ್ತು, ನಮ್ಮ ಹಿಂದೆನೇ ತಿರುಗಾಡ್ತಾ ಇದ್ದ. ಅವನಿಗೆ ಕೂಡ ಹಸಿವಾಗ್ತದೆ ಅಲ್ಲ, ಮತ್ತು ಆಸೆ ಆಗ್ತದೆ ಏನೋ ತಿನ್ನುವ ವಸ್ತು ಅಂತ ಗೊತ್ತು. ಸೊ ಅವನು ಕೂಡ ಹಿಂದೆನೇ ಬರ್ತಾ ಇದ್ದ. ಸಿಯೋನ್ದೆಲ್ಲ ಬ್ರೇಕ್ಫಾಸ್ಟ್ ಆದ ನಂತರ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ರವೆಯನ್ನು, ಸ್ವಲ್ಪ ತುಪ್ಪ ಇತ್ತು,
ಇದು ಮಮ್ಮಿ ಮನೆಯಿಂದ ನಾನು ತಂದಂಥದ್ದು ಲಾಸ್ಟ್ ಸ್ವಲ್ಪ ಇತ್ತು, ಅದರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ರವೆಯನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ ನಂತರ ಅದಕ್ಕೆ ನೀರು ಅಥವಾ ಹಾಲು, ದೊಡ್ಡ ಮಕ್ಕಳಾದರೆ ಕಂಪ್ಲೀಟಾಗಿ ಫುಲ್ ಹಾಲಲ್ಲೇ ಮಾಡ್ಬೋದು, ತುಂಬ ಟೇಸ್ಟಿ ಆಗ್ತದೆ. ಸೊ ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ನೀರನ್ನು ಹಾಕಿ ಕೊಡ್ತಾ ಇದ್ದೇನೆ. ಡೇಲನ್ಗೆ ಮತ್ತು ಇವಾಗ ನಾನು ಸ್ವಲ್ಪ ಸ್ವಲ್ಪ ದನದ ಹಾಲನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ ಫುಡ್ಡಲ್ಲಿ. ಹಾಗಾಗಿ ಸ್ವಲ್ಪ 2 ಟೇಬಲ್ ಸ್ಪೂನ್ನಷ್ಟು ಈ ಹಾಲನ್ನು ಕೂಡ ಹಾಕಿ ಕೊಟ್ಟಿದ್ದೇನೆ, ಜಸ್ಟ್ ಟೇಸ್ಟಿಗೆ ಅಂತ ಹೇಳಿ. ಫಸ್ಟಿಗೆ ಜಾಸ್ತಿ ಹಾಕಲಿಕ್ಕೆ ಆಗೋದಿಲ್ಲ, ಅವರಿಗೆ ಅದು ಜೀರ್ಣ ಆಗ್ತದ ಅಥವಾ ಏನಾದರೂ ಪ್ರಾಬ್ಲಮ್ ಆಗ್ತಾ ಉಂಟಾ, ಅಲರ್ಜಿ ಏನಾದರೂ ಉಂಟಾ ನೋಡಬೇಕಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿ ಇಂಟ್ರೊಡ್ಯೂಸ್ ಮಾಡುವಂಥದ್ದು. ನಾನೀಗ ಸ್ವಲ್ಪವನ್ನು ಹಾಕಿ ಕೊಟ್ಟಿದ್ದೇನೆ ಮತ್ತು ಸ್ವಲ್ಪ ನೀರನ್ನು ಹಾಕಿದ್ದೇನೆ. ಹೀಗೆ ಇದನ್ನು ಮಿಕ್ಸ್ ಮಾಡಿ ಚೆಂದ ಮಾಡಿ ಕುದಿಸಬೇಕು, ಗಂಟೇನು ಬೀಳದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಕುದಿಸಿ ತಣ್ಣಗಾದ ನಂತರ ಕೊಡುವಂಥದ್ದು. ತುಪ್ಪ ಹಾಕೋದ್ರಿಂದ ತುಪ್ಪ ಮತ್ತು ಬೆಣ್ಣೆ ಮಕ್ಕಳಿಗೆ ಯೂಸ್ ಮಾಡಬೇಕು, ಅದು ಗುಡ್ ಸೋರ್ಸ್ ಆಫ್ ಫ್ಯಾಟ್ ಅಲ್ವಾ. ಹಾಗಾಗಿ ಅದನ್ನು ಯೂಸ್ ಮಾಡುವಂಥದ್ದು ಒಳ್ಳೆಯದು ಮತ್ತು ಅವರಿಗೆ ಟೇಸ್ಟ್ ಅಂತ ಹೇಳಿ ಕೂಡ ಅನ್ನಿಸ್ತದೆ, ತುಂಬ ಟೇಸ್ಟಿಯಾಗಿರ್ತದೆ. ಟಿಫಿನ್ ಹೊಸತ್ತಲ್ಲ, ಹಾಗಾಗಿ ನಾನು ಸಿಯೋನ್ಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ಯಾವ ರೀತಿಯಲ್ಲಿ ಓಪನ್ ಮಾಡಬೇಕು, ಓಪನ್ ಆಗಲಿಲ್ಲ ಆದರೆ ಟೀಚರ್ ಹತ್ರ ಹೇಳಬೇಕು ಅಂತ ಎಲ್ಲ ಹೇಳಿ. ಮತ್ತು ನಾನು ಟೀಚರ್ಗೆ ಕೂಡ ಮೆಸೇಜ್ ಮಾಡಿದ್ದೆ ಹೆಲ್ಪ್ ಮಾಡಿ ಅಂತ ಹೇಳಿ. ಈ ಒಂದು ಸೀನ್ ಏನಿದೆ ಇದು ಬೆಳಿಗ್ಗೆ ಯೂನಿಫಾರ್ಮ್ ಹಾಕಲಿಕ್ಕೆ. ಈಗ ಸ್ವಲ್ಪ ದಿನದಿಂದ ಅವನು ತುಂಬ ಹಠ ಮಾಡ್ತಾ ಇದ್ದಾನೆ. ಸ್ಕೂಲಲ್ಲಿ ರಿಕ್ಷಾದಲ್ಲಿ ಸ್ಕೂಲಿಗೆ ಹೋದರೆ ಸ್ಕೂಲ್ವರೆಗೆ ಕೂಡ ಕೂಗ್ತಾ ಇದ್ದಾನೆ. ಹಾಗಾಗಿ ಅವನಿಗೆ ಸ್ಕೂಲಿಗೆ ಹೋಗಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಮೊನ್ನೆ 4 ದಿನ ಅವನ ಟೀಚರ್ ಆಬ್ಸೆಂಟ್ ಇದ್ದರು, ಅವ್ರಿಗೆ ಹುಷಾರಿರಲಿಲ್ಲ. ಸೊ ಅವರು ಆಬ್ಸೆಂಟ್ ಇದ್ದರು. ಅದರ ನಂತರ ಅವನಿಗೆ ಹೋಗಲಿಕ್ಕೇ ಇಂಟ್ರೆಸ್ಟ್ ಇಲ್ಲ, ಕ್ಲಾಸ್ ಟೀಚರ್ ಇದ್ರಲ್ಲ ಸೊ ಅವರು. ಹಾಗಾಗಿ ಅವನಿಗೆ ಹೋಗಲಿಕ್ಕೇ ಕೇಳ್ತಾ ಇಲ್ಲ, ತುಂಬ ಕೂಗ್ತಾನೆ. ನೈಟ್ ಕೂಡ ಅವನಿಗೆ ಅದೇ ಟೆನ್ಷನ್, ಬೆಳಿಗ್ಗೆ ಎದ್ದರೆ ಕೂಡ ಅದೇ ಟೆನ್ಷನ್, ಸ್ಕೂಲಿಗೆ ಹೋಗಬೇಕಾ ಅಂತ ಹೇಳಿ. ಎಂತ ಮಾಡೋದಂತಲೇ ಗೊತ್ತಾಗ್ತಾ ಇಲ್ಲ ನಮಗೆ. ತುಂಬ ಅಂದರೆ ತುಂಬ ಕೂಗ್ತಾನೆ. ಆ ರೀತಿಯಲ್ಲಿ ಅಪ್ಸೆಟ್ ಆಗಿ ಅವನು ಹೋದ ನಂತರ ನನಗೆ ಏನೋ ಒಂಥರ ಸಮಾಧಾನನೇ ಇರೋದಿಲ್ಲ. ಯಾಕೆ ಈ ಥರ ಕೂಗ್ತಾ ಇದ್ದಾನೆ, ಏನು ತೊಂದರೆ ಇರ್ಬೋದು ಅಂತ ಹೇಳಿ ಅನ್ನಿಸ್ತದೆ. ಬಟ್ ಮೇಜರ್ ಏನೂ ಕನ್ಸರ್ನ್ಸ್ ಇಲ್ಲ ಆದರೂ ಕೂಡ ಮಕ್ಕಳು ಆ ರೀತಿಯಲ್ಲಿ ಬೊಬ್ಬೆ ಹಾಕಿ ರಿಕ್ಷಾದಲ್ಲೆಲ್ಲ ಹೋಗುವಾಗ ಬಗ್ಗೆ ಹೊರಗೆ ನೋಡ್ತಾ ಎಲ್ಲ ಹೋದರೆ ನನಗೆ ತುಂಬ ಟೆನ್ಷನ್ ಆಗುವಂಥದ್ದು. ಮತ್ತೇನಿದ್ರು ದೇವರ ಮೇಲೆ ಭಾರ ಹಾಕುವಂಥದ್ದು ಅಷ್ಟೇ. ನಮಗಂತೂ ಇಲ್ಲಿಂದ ನೋಡಲಿಕ್ಕೆ ಆಗೋದಿಲ್ಲ ಅಲ್ಲ, ದೇವರು ನೋಡ್ಕೊಳ್ಳಿ ಅಂತ ಹೇಳಿ. ಅತ್ತೆಗೆ ನಾನು ಬೆಳಿಗ್ಗೆ ಶುಗರನ್ನು ನೋಡ್ತಾ ಇದ್ದೇನೆ. ನಿಮ್ಮ ಮನೆಯಲ್ಲಿ ಕೂಡ ಇದೇ ರೀತಿಯಲ್ಲಿ ಕೂಗ್ತಾ ಸ್ಕೂಲಿಗೆ ಹೋಗೋ ಮಕ್ಕಳಿದ್ದಾರಾ? ನೀವೇನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ ನನಗೆ. ಅವನಿಗೆ ಯಾವ ರೀತಿಯಲ್ಲಿ ಎಷ್ಟು ಎಂಕರೇಜ್ ಮಾಡಿದರೂ ಕೂಡ ಅವನಿಗೆ ಇಂಟ್ರೆಸ್ಟೇ ಬರ್ತಾ ಇಲ್ಲ. ಮಧ್ಯದಲ್ಲಿ 4 ದಿನ ಹೋದ, ಈಗ ಟೀಚರ್ ಆಬ್ಸೆಂಟ್ ಇದ್ದರು ಅಂತ ಹೇಳಿ ಅವನಿಗೆ ಬೇರೆ ಟೀಚರ್ಸನ್ನು ನೋಡುವಾಗ ಹೆದರಿಕೆ ಆಗ್ತದಂತೆ. ಹಾಗೆಂತ ಮಾಡೋದಲ್ವಾ, ಅದಕ್ಕೆ ಏನು ಸೊಲ್ಯೂಷನ್ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ನಾನಂತೂ ಮನೆಯಿಂದ ಇಲ್ಲಿಂದ ಕಳಿಸುವಾಗ ಹೇಗಾದರೂ ಮಾಡಿ ಜೋರು ಮಾಡಿ ಕೋಲು ತೋರಿಸಿ ಎಲ್ಲ ಹೊರಡಿಸಿ ಕಳಿಸ್ತೇನೆ. ಆದರೆ ಅವನು ಹೋದ ನಂತರ ನನಗೆ ಅಷ್ಟೊಂದು ಸಮಾಧಾನನೇ ಅನಿಸೋದಿಲ್ಲ. ಯಾಕೆ ಇರ್ಬೋದು, ಏನು ತೊಂದರೆ ಇರ್ಬೋದು, ಅವನಿಗೆ ಏನು ಅನ್ನಿಸ್ತಾ ಇರ್ಬೋದು. ಯಾಕಂದರೆ ನಾವು ಕೂಡ ಚಿಕ್ಕದಿರುವಾಗ ನಮಗೆ ಅಂದರೆ ನಾವು ಓದೋದು 6 ವರ್ಷದಲ್ಲಿ ಅಲ್ಲ, ಈ ಮಕ್ಕಳಿಗೆ ಈಗನೇ 4 ವರ್ಷ ಆಗುವಾಗ ಸ್ಟಾರ್ಟ್ ಆಯಿತು. ಈಗ 4 ವರ್ಷ 3 ತಿಂಗಳಷ್ಟೇ. ಅವನು ಕೂಡ ತುಂಬ ಚಿಕ್ಕವನು, ಅವನಿಗೇನು ಅಷ್ಟೊಂದೇನು ಗೊತ್ತಾಗೋದಿಲ್ಲ. ನಮಗೇನೆ ಗೊತ್ತಾಗ್ತಾ ಇರಲಿಲ್ಲ 6 ವರ್ಷದಲ್ಲಿ ಬರೀಲಿಕ್ಕೆ, ಇನ್ನು ಅವನಿಗೆ ಗೊತ್ತಾಗ್ತದಲ್ವ. ಸೊ ಕಲೀಲಿಕ್ಕೆ ಕೂಡ ಉಂಟು, ಕಲಿಯೋದು ಅವರಿಗೆ ಜಾಸ್ತಿ ಆಗ್ತದೆ ಎಂತ ಅಂತಲೇ ಗೊತ್ತಿಲ್ಲ. ಮತ್ತು ಕೆಲವರು ಹೇಳ್ತಾ ಇದ್ರು ಮೊದಲೆಲ್ಲ LKGಗೆ ಸಪ್ರೇಟಾಗಿ ಕ್ಯಾಪಿಟಲ್ ಲೆಟರ್ ಎಲ್ಲ ಇತ್ತು, ಸ್ಮಾಲ್ ಲೆಟರ್ ಇರಲಿಲ್ಲ ಅಂತ ಹೇಳಿ. ಬಟ್ ಈಗ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ಎರಡೂ ಕೂಡ ಒಟ್ಟಿಗೆ ಅಂತೆ. ಮತ್ತು ಅಂದರೆ ಮೊದಲಿನವರೆಲ್ಲ ಹೇಳ್ತಾ ಇದ್ದಾರೆ, ಅಂದರೆ ಅವರ ಮಕ್ಕಳಿಗೆ ದೊಡ್ಡವರಾಗಿದ್ದಾರೆ, ಅವರೆಲ್ಲ ಹೇಳುವಂಥದ್ದು ಮೊದಲು ಈಸಿ ಇತ್ತು. ಮತ್ತು ಸ್ಯಾಟರ್ಡೆ ಒಂದು ದಿನ ರಜೆ ಇರ್ತಿತ್ತು. ಈಗ ಅದೆಲ್ಲ ಏನು ಕೂಡ ಇಲ್ಲ ಮಕ್ಕಳಿಗೆ. ಫುಲ್ ಡೇ ಸ್ಕೂಲ್, ಮತ್ತು ಈಗ ಇನ್ನೂ ಸ್ಯಾಟರ್ಡೇ ಫುಲ್ ಡೇ ಮಾಡ್ತಾರ ಏನೋ ಗೊತ್ತಿಲ್ಲ. ಬಟ್ ಮಕ್ಕಳಿಗೆ ಏನಾಗ್ತಾಯಿದೆ ಅಂತ ಹೇಳಿದರೆ, ಈ ಫುಲ್ ಡೇ ಸ್ಕೂಲೆಲ್ಲ ಮಾಡಿದರೆ ಈ ಚಿಕ್ಕ ಮಕ್ಕಳಿಗೆ ಅವರು ಹೋಗೋದೇ ಕಷ್ಟದಲ್ಲಿ. ಬಟ್ ಈ ರೀತಿಯಲ್ಲಿ ಫುಲ್ ಡೇ ಕೂತ್ಕೊಳ್ಳಿಸ್ತಾರೆ ಅಂತ ಹೇಳುವಾಗ ಅವರಿಗೆ ಇನ್ನೂ ಕೂಡ ಟೆನ್ಷನ್. ಏಕೆಂದರೆ ಮೊದಲೇ ಎಲ್ಲ ಹೇಳ್ತಾ ಇರ್ತಾರಲ್ವ, ಸ್ಯಾಟರ್ಡೆ ಆದರೆ ಹಾಫ್ ಡೇ ಇರ್ತದೆ ಒಂದು ವಾರದಲ್ಲಿ ಅಂತ ಹೇಳಿ. ಬಟ್ ಹಾಫ್ ಡೇ ಕಾಯಬೇಕಷ್ಟೇ, ಆ ಹಾಫ್ ಡೇ ಬರೋದೇ ಇಲ್ಲ. ಸೊ ಅದು ಕೂಡ ಒಂದು ಸಮಸ್ಯೆನೇ, ಮಕ್ಕಳಿಗೆ ಇಂಟ್ರೆಸ್ಟೇ ಇರೋದಿಲ್ಲ ಆಗ. ಈಗ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾ ಇದ್ದಾರೆ ರಿಕ್ಷಾಗೆ ಬಿಡಲಿಕ್ಕೆ ಅಂತ ಹೇಳಿ. ಮತ್ತು ಇನ್ನೊಂದು ಸಮಸ್ಯೆ ಅಂತ ಹೇಳಿದರೆ 8:15ಕ್ಕೆ 8:20 ಆಗುವಾಗ ಇಲ್ಲಿ ರಿಕ್ಷಾ ರೆಡಿ ಇರ್ತದೆ. ಬೆಳಿಗ್ಗೆ ಬೇಗ ಆಗಬೇಕು ಪ್ರತಿಯೊಂದು ಕೆಲಸ ಕೂಡ. ಕೆಲವರಿಗೆ ಏನಾಗ್ತದೆ ಅಂದರೆ ಸ್ಕೂಲ್ ಇರುವಂಥದ್ದು 9 o'clockಗೆ, ಮೇ ಬಿ ನನಗೆ ಸರಿ ಗೊತ್ತಿಲ್ಲ. ಬಟ್ 8:45ಗೆ ತಲುಪಿದ್ರೆ ಸಾಕಾಗ್ತದೆ. ಬಟ್ ನಮ್ಮ ಮನೆ ದೂರ ಇರೋದ್ರಿಂದ ತುಂಬ ದೂರ ಉಂಟು ಸ್ಕೂಲಿಂದ ಎಲ್ಲ. ಹಾಗಾಗಿ ಇಲ್ಲಿಂದ ಹೋಗ್ಲಿಕ್ಕೆ ಕಷ್ಟ. ಬೆಳಿಗ್ಗೆ ಬೇಗ ಎದ್ದೊಳ್ಬೇಕು, ಬೇಗ ಹೊರಡಿಸ್ಬೇಕು.
ಡೇಲು 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 ಓಪಣ ಡೇಲು ಜೋರು ಬೊಬ್ಬೆ ಹಾಕ್ತಾ ಹೋಗಿದ್ದಾನೆ ಈಗ ಸ್ಕೂಲಿಗೆ. ಅದರ ನಂತರ ಇಲ್ಲಿ ನಾನು ಇವನಿಗೆ ತಿನ್ನಿಸ್ಲಿಕ್ಕೆ ಅಂತ ಹೇಳಿ ಬಂದಿದ್ದೇನೆ. ಇತ್ತೀಚೆಗೆ ಇವನು ಈ ಒಂದು ಫೀಡಿಂಗ್ ಚೇರ್ ಮೇಲೆ ಕೂತ್ಕೊಳಿಸಿದ್ರೆ ಅಥವಾ ಈ ಒಂದು ಫೀಡಿಂಗ್ ಬಾಟಲ್ ಏನಿದೆ ಅದನ್ನು ನೋಡುವಾಗಲೇ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹುಷಾರಿಲ್ಲದ ನಂತರ ಅವನಿಗೆ ಸಹ ತಿನ್ನಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಮನಸ್ಸೇ ಇಲ್ಲ. ನನಗೆ ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳಿದರೆ, ಮೊನ್ನೆಯಿಂದ 1 ವಾರದಿಂದ ಇವನಿಗೆ ಸಹ ಹುಷಾರಿಲ್ಲ, ನನ್ನ ಕೆಲಸಗಳು ಕೂಡ ಯಾವುದು ಸರಿಯಾಗಿ ಆಗ್ತಾ ಇಲ್ಲ, ಎಲ್ಲ ಚಲ್ಲಪಿಲ್ಲಿಯಾಗಿ ಬಿದ್ದ ಹಾಗೆ ಆಗಿದೆ. ಯಾವಾಗ ಅದನ್ನೆಲ್ಲ ಸೆಟ್ ಮಾಡಿ ಇಡೋದು ಅಂತ ಹೇಳಿ ನನಗೆ ಅನಿಸ್ತಾ ಉಂಟು. ಅಂದರೆ ಥಿಂಗ್ಸ್ ಅಲ್ಲ, ಮಟೀರಿಯಲಿಸ್ಟಿಕ್ ಥಿಂಗ್ಸ್ ಅಲ್ಲ, ಅಂದರೆ ನನ್ನ ಮನಸ್ಸಲ್ಲೇ ಆ ರೀತಿಯಲ್ಲಿ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಮಾಡಬೇಕು, ಇದು ಸರಿ ಮಾಡಬೇಕು, ಅದರಲ್ಲೇ ಆಗಿದೆ ನನ್ನ ಒಂದು ದಿನ. ಯಾವುದು ಸರಿ ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅದೇ ಗೊತ್ತಾಗ್ತಾ ಇಲ್ಲ. ಇವತ್ತು ನಮಗೆ ಕುಂಬಳಕಾಯಿ ಇತ್ತು, ಅಣ್ಣ ತಂದಿದ್ರು. ಸೊ ಅದನ್ನು ಸಾರು ಮಾಡುವ ಅಂತ ಹೇಳಿದರು ಅಮ್ಮ. ಹಾಗಾಗಿ ಅವರು ಇವತ್ತು ಮಂಗಳವಾರ ಆದದ್ರಿಂದ ಕರೆಂಟ್ ಹೋಗ್ತದೆ ಅಲ್ಲ, ಅವರು ಬೆಳಿಗ್ಗೆ ಬೇಗನೆ ಇಲ್ಲಿ ಖಾರವನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾನು ಹಿಂದೆ ಒಲೆಗೆ ಬೆಂಕಿ ಮಾಡ್ತಾ ಇದ್ದೇನೆ. ಮತ್ತು ಕರೆಂಟ್ ಹೋಗಿಬಿಟ್ರೆ ಖಾರ ಕಡಿದ ಹಾಗೆಯೇ. ಸೊ ಖಾರವನ್ನು ರೆಡಿ ಮಾಡುವಾಗ ನಾನಿಲ್ಲಿ ಬೆಂಕಿಯನ್ನು ಮಾಡಿ ನಾಯಿಗೆ ಅನ್ನಕ್ಕೆ ಇಡ್ತೇನೆ. ಹೇಗೋ ಮಾಡಿ ಮಗುವಿಗೆ ಸ್ವಲ್ಪ ಸ್ವಲ್ಪ ತಿನ್ನಿಸಿದ್ದೇನೆ. ಅಂದರೆ ಈಗ ಮೊದಲೆಲ್ಲ 1 ಬಾಟಲ್ ಫುಲ್ ಮಾಡಿದರೆ ಅರ್ಧ ಬಾಟ್ಲ್ ಆದರೂ ತಿಂತಾ ಇದ್ದ. ಬಟ್ ಈಗ ಅರ್ಧ ಬಾಟ್ಲ್ ಮಾಡಿದರೆ 1/4 ಬಾಟಲ್ ಸಹ ತಿಂತಾ ಇಲ್ಲ ಅವನು, ಹುಷಾರಿಲ್ಲದ ನಂತರ. ಸೊ ಹೇಗೋ ಮಾಡಿ ತಿನ್ನಿಸಿ ಸ್ನಾನ ಎಲ್ಲ ಮಾಡಿಸಿದ್ದೇನೆ. ಅಷ್ಟರಲ್ಲಿ ಸಾರು ಕೂಡ ರೆಡಿಯಾಗಿದೆ. ಇದೇ ನೋಡಿ ಬೆಳಿಗ್ಗೆ ಮಸಾಲ ಪುಂಡಿ, ತುಂಬ ಟೇಸ್ಟಿಯಾಗಿತ್ತು. ನಾನು ತಿಂದಿರಲಿಲ್ಲ ಬ್ರೇಕ್ಫಾಸ್ಟ್, ಇವತ್ತು ಲೇಟ್ ಆಯಿತು. ಇವತ್ತು ಮಗುವಿಗೆ 9 ತಿಂಗಳ ಇಂಜೆಕ್ಷನ್ ಕೂಡ ಇದೆ. ನಾನು ಆಶಾ ವರ್ಕರಿಗೆ ಕಾಲ್ ಮಾಡಿ ಕೇಳಿದ್ದೆ, ಇವತ್ತು ಪಂಚಾಯಿತಿಯಲ್ಲಿ ಕ್ಯಾಂಪ್ ಇದೆ ಅಂತೆ, ಸೊ ಅಲ್ಲಿಗೆ ಕರ್ಕೊಂಡು ಹೋಗಲಿಕ್ಕೆ. ಅವ್ನು ಕೂಗ್ತಾ ಇರೋದು ಅಂತ ಹೇಳಿದರೆ, ಅವ್ನು ಮಲಗಿದ್ದ. ನಾನಿಲ್ಲಿ ಬಂದು ನನಗೆ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಅಂತ ಹೇಳಿ ಗಾಡ್ರೇಜ್ ಓಪನ್ ಮಾಡಿದಾಗ ಅವನಿಗೆ ಎಚ್ಚರ ಆಯಿತು, ನಿದ್ದೆ ಆಗಿಲ್ಲ ಸರಿಯಾಗಿ. ಸೊ ಅದಕ್ಕೆ ಕೂಗ್ತಾ ಇದ್ದಾನೆ. 4 ಇಂಜೆಕ್ಷನ್ ಉಂಟಂತೆ, 2 ಕೈಗೆ 2 ಕಾಲಿಗೆ, ಒಟ್ಟಿಗೆ 4 ಇಂಜೆಕ್ಷನ್ ಮತ್ತು ವಿಟಮಿನ್ ಎದು ಡ್ರಾಪ್ಸ್ ಕೂಡ ಇದೆ ಬಾಯಿಗೆ ಹಾಕಲಿಕ್ಕೆ. ನನಗೆ ಮಗುವಿಗೆ ಈ ರೀತಿಯ ಬಟ್ಟೆ ಹಾಕಿಸ್ಲಿಕ್ಕೆ ತುಂಬ ಇಷ್ಟ. ಈ ಪ್ಯಾಂಟ್ ಮತ್ತು ಈ ಚಡ್ಡಿಯೆಲ್ಲ ಹಾಕಿಸೋದಕ್ಕಿಂತ ಈ ರೀತಿಯ ಬಟನ್ಸ್ ಇರ್ತದೆ ಅಲ್ವಾ, ಸೊ ಅಂಥದ್ದು ನನಗೆ ತುಂಬ ಇಷ್ಟ. ಇಲ್ಲಿ ತಾಯಿ ಕಾರ್ಡ್ ತರಲಿಕ್ಕೆ ಹೇಳಿದರು. ಫಸ್ಟಿಗೆ ನನಗೆ ನೆನಪಿರಲಿಲ್ಲ, ಈಗ ಹೋಗಿ ತಾಯಿ ಕಾರ್ಡನ್ನು ಕೂಡ ತಗೊಂಡು ಬಂದಿದ್ದೇನೆ. ತಾಯಿ ಕಾರ್ಡ್, ಪರ್ಸ್, ಇಂಥದ್ದೇ ಬೇಸಿಕ್ ಸ್ಟಫ್ ಏನೆಲ್ಲ ಬೇಕು ಅದನ್ನು ಮಾತ್ರ ಇಟ್ಕೊಂಡಿದ್ದೇನೆ ಬ್ಯಾಗಲ್ಲಿ. ಹೋಗುವಂಥದ್ದು ಬರುವಂಥದ್ದು ಅಷ್ಟೇ. 9 ಮಂತ್ಸ್ನ ಇಂಜೆಕ್ಷನಲ್ಲಿ ಜ್ವರ ಬರೋದಿಲ್ಲ. ನಾನಂದರೆ ಸಿಯೋನ್ಗೆ ಜ್ವರ ಬಂದಿರಲಿಲ್ಲ. ಕೆಲವು ಮಕ್ಕಳಿಗೆ ಜ್ವರ ಬರ್ತದೆ, ಕೆಲವು ಮಕ್ಕಳಿಗೆ ಜ್ವರ ಬರೋದಿಲ್ಲ. ಸಿಯೋನ್ಗೆ ಬಂದಿರಲಿಲ್ಲ. ಇವನಿಗೆ ಏನಾಗ್ತದೆ ಅಂತ ಹೇಳಿ ಇನ್ನು ನೋಡಬೇಕಷ್ಟೇ. ನಮ್ಮ ಮನೆಗೆ ಬರುವ ದಾರಿ ಉಂಟಲ್ಲ ಇಲ್ಲಿ ಪೇಟೆಯಿಂದ, ಸೊ ಸ್ವಲ್ಪ ದೂರ ತನಕ ಮಾತ್ರ ಒಳ್ಳೆ ರೋಡ್ ಇರುವಂಥದ್ದು, ಕಾಂಕ್ರೀಟ್ ಮತ್ತು ಸ್ವಲ್ಪ ಡಾಮರ್ ರೋಡಲ್ಲಿ ಇರುವಂಥದ್ದು. ಮತ್ತು ನಮ್ಮ ಮನೆಯ ಹತ್ತಿರಕ್ಕೆ ಹೋಗುವ ತನಕ ಇರುವಂಥ ರೋಡ್ ಅಂತೂ ಫುಲ್ ಮಡ್ ರೋಡ್. ಎಷ್ಟೋ ವರ್ಷಗಳಿಂದ ಅಪೀಲನ್ನು ಹಾಕ್ತಾ ಇದ್ದಾರೆ ರೋಡಿಗೋಸ್ಕರ, ಇನ್ನೂ ಕೂಡ ಆಗಲಿಲ್ಲ. ಈ ಪ್ರೆಗ್ನೆನ್ಸಿಯಲ್ಲೆಲ್ಲ ನನಗೆ ಹೋಗುವಾಗ ತುಂಬ ಹೊಟ್ಟೆಗೆ ನೋವಾದಾಗೆ ಆಗ್ತಿದೆ. ಯಾಕೆಂದರೆ ಮಗು ಫೋರ್ಸ್ಫುಲ್ಲಿ ಬಂದು ಆಚೆ ಈಚೆ ತಾಗುವಾಗ ನೋವಾಗ್ತಾ ಇತ್ತು. ತುಂಬ ಕಷ್ಟ ಈ ಒಂದು ರೋಡಲ್ಲಿ ಟ್ರಾವೆಲ್ ಮಾಡುವಂಥದ್ದು ಪ್ರೆಗ್ನೆನ್ಸಿಯಲ್ಲಿ ಎಲ್ಲ. ಈಗ ನಾವಿಲ್ಲಿ ನಮ್ಮ ಪಂಚಾಯಿತಿ ಹತ್ರ ತಲುಪಿ ಇಂಜೆಕ್ಷನ್ ಎಲ್ಲ ಆಗಿ ನಾನು ಮನೆಗೆ ಬಂದ ನಂತರದ್ದು ಏನೂ ಕೂಡ ಶೂಟ್ ಮಾಡಲಿಲ್ಲ. ಯಾಕೆಂದರೆ ಮಗು ಕೂಡ ಕ್ರ್ಯಾಂಕಿ ಆಗಿದ್ದ, ತುಂಬ ಕೂಗಿದೆ ಇಂಜೆಕ್ಷನ್ ಕೊಟ್ಟಾಗ. 4 ಇಂಜೆಕ್ಷನಲ್ಲಿ ತುಂಬ ನೋವಾಯಿತು ಅವನಿಗೆ. ಸೊ ಅವನು ಬಂದ ಕೂಡಲೇ ಮಲಗಿದ್ದ. ನಾನು ಊಟ ಸಹ ಮಾಡಲಿಲ್ಲ, ಇನ್ನೂ ಕೂಡ ಊಟ ಆಗಲಿಲ್ಲ ನಂದು. ನಾಳೆಗೆ ದೋಸೆ ಅಥವಾ ಇಡ್ಲಿ ಏನಾದರೂ ಮಾಡುವ ಅಂತ ಹೇಳಿ ಅಕ್ಕಿಯನ್ನು ನೆನಲಿಕ್ಕೆ ಹಾಕ್ತಾ ಇದ್ದೇನೆ. ಬೆಳಿಗ್ಗೆನೇ ನಾನು ಬಟ್ಟೆಯನ್ನು ನೆನೆಯಲಿಕ್ಕೆ ಹಾಕಿದ್ದೆ. ಬಟ್ಟೆ ಮತ್ತು ಈ ಒಂದು ಫೀಡಿಂಗ್ ಚೇರ್ ಇದನ್ನೆಲ್ಲ ಸ್ವಲ್ಪ ವಾಶ್ ಮಾಡುವ ಅಂತ ಹೇಳಿ. ಅದು ವಾಷೆಬಲ್, ವಾಶ್ ಮಾಡಿ ಒಣಗಿಸ್ಬೋದು ಬಿಸಿಲಲ್ಲಿ. ಸೊ ಇವತ್ತು ಬಿಸಿಲು ಕೂಡ ಇತ್ತಲ್ಲ, ಸೊ ಬಟ್ಟೆಯನ್ನೆಲ್ಲ ವಾಶ್ ಮಾಡಲಿಕ್ಕೆ ಅಂತ ಹೇಳಿ ಇಟ್ಟಿದ್ದೆ. ಬಟ್ ವಾಶ್ ಮಾಡಲಿಕ್ಕೆ ಟೈಮ್ ಸಾಕಾಗಿರಲಿಲ್ಲ, ಹಾಗೆ ನಾನು ವಾಶ್ ಮಾಡಿರಲಿಲ್ಲ. ಇನ್ನು ವಾಶ್ ಮಾಡ್ಕೊಳ್ತಾ ಇದ್ದೇನೆ.
ಇದರ ಸ್ಟ್ರ್ಯಾಪ್ಸ್ ಎಲ್ಲ ಕೂಡ ರಿಮೂವೇಬಲ್, ತುಂಬ ಈಸಿ ಇದೆ ಕ್ಲೀನ್ ಮಾಡಲಿಕ್ಕೆ ಸಹ, ಮತ್ತು ಲೈಟ್ ವೆಯ್ಟ್ ಹ್ಯಾಂಡಿಯಾಗಿದೆ. ಇದಕ್ಕೆ ವೀಲ್ಸನ್ನು ಕೂಡ ಕೊಟ್ಟಿದ್ದಾರೆ. ಸ್ಟಾರ್ ಆ್ಯಂಡ್ ಡೈಸಿಯಿಂದ ನಾನು ಪರ್ಚೇಸ್ ಮಾಡಿರುವಂಥದ್ದು. ಫ್ಲಿಪ್ಕಾರ್ಟಲ್ಲಿ ಕೂಡ ನೀವು ಸ್ಟಾರ್ ಆ್ಯಂಡ್ ಡೈಸಿ ಅಂತ ಹೇಳಿ ಹಾಕಿದರೆ, ಫೀಡಿಂಗ್ ಚೇರ್ ಅಂತ ಹೇಳಿದರೆ ಹಾಕಿದರೆ ನಿಮಗೆ ಸಿಗ್ತದೆ. ಬೇರೆ ಬೇರೆ ವೆರೈಟೀಸ್ ಇದೆ. ಇದು ಬೇಸಿಕ್ 2300 2500 ಆ ರೀತಿಯಲ್ಲಿ ಏನೋ ಕೊಟ್ಟು ತಗೊಂಡಿರುವಂಥದ್ದು. ನನಗಂತೂ ತುಂಬ ಯೂಸ್ ಆಗ್ತಾ ಉಂಟು. ಸಿಯಾನ್ ಬರಲಿಕ್ಕೆ ಮುಂಚೆನೇ ನಾನು ಆದಷ್ಟು ನನ್ನ ಮನೆ ಕೆಲಸಗಳನ್ನು ಮಾಡಿ ತಗೊಳ್ತೇನೆ. ಈಗ ನಾನು ಮನೆಯನ್ನು ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಳ್ತೇನೆ. ಯಾಕೆಂದರೆ ಅವನು ಬಂದ ನಂತರ ಅವನಿಗೆ ನಾಳೆಯಿಂದ ಎಕ್ಸಾಮ್ ಕೂಡ ಇದೆ, ಹಾಗೂ ಅವನು ಬಂದ ನಂತರ ಯಾವುದೇ ಕೆಲಸಗಳು ನಡೆಯೋದಿಲ್ಲ. ಹಾಗಾಗಿ ಮಗು ಕೂಡ ಮಲಗಿದ್ದಾನೆ. ಸೊ ಈ ಟೈಮ್ನಲ್ಲಿ ಮನೆಯೆಲ್ಲ ಒರೆಸಿ ತಗೊಳ್ತೇನೆ ಅಂತ. ಮೊನ್ನೆ ಇನ್ಸ್ಟಾಗ್ರಾಮ್ ನೋಡುವಾಗ ಒಂದು ರೀಲನ್ನು ನೋಡಿದೆ. ಅದರಲ್ಲಿ ಹೆಣ್ಣು ಮಕ್ಕಳು ಮದುವೆ ಆದ ನಂತರ ಹೆಣ್ಮಕ್ಳಿಗೆ ಕೆಲಸ ಅನ್ನುವಂಥದ್ದು ಇದ್ದದ್ದೇ, ಮಕ್ಕಳನ್ನು ನೋಡುವಂಥದ್ದು ಮನೆ ಕೆಲಸ ಇದ್ದದ್ದೇ. ಓದಿದ್ರೂ ಕೂಡ ಅದೇ ಕೆಲಸ. ಓದಿದರೆ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳಿದರೆ, ಓದಿದ ಪ್ರಕಾರ ಹೊರಗಿದು ಕೆಲಸನೂ ಮಾಡಬೇಕು, ಮನೆ ಒಳಗಿದು ಕೆಲಸನೂ ಮಾಡಬೇಕು. ಓದೋದೇ ಇದ್ದರೆ ಖಾಲಿ ಮನೆ ಒಳಗಿದು ಕೆಲಸ ಮಾಡಿದರೆ ಸಾಕು ಅಂತ ಹೇಳಿ. ಒಮ್ಮೊಮ್ಮೆ ನನಗೆ ಅನ್ನಿಸ್ತದೆ ಇದು ತುಂಬಾ ಸತ್ಯ, 100ಕ್ಕೆ 100 ಸತ್ಯ ಅಂತ ಹೇಳಿ. ಮತ್ತು ಕೆಲವೊಮ್ಮೆ ಅನ್ನಿಸ್ತದೆ ಈ ರೀತಿಯಲ್ಲಿ ಒಬ್ಬರನ್ನು ಡಿಸ್ಕರೇಜ್ ಕೂಡ ಮಾಡಬಾರ್ದು ಅಂತ ಹೇಳಿ. ಯಾಕಂದರೆ ಕೆಲಸ ಮಾಡುವಂಥದ್ದು ಬಿಡುವಂಥದ್ದು, ಅದು ಓದುವಂಥದ್ದು ಬಿಡುವಂಥದ್ದು, ಅದು ಒಬ್ಬೊಬ್ಬರ ಚಾಯ್ಸ್ ಅಲ್ವಾ. ಓದಂತೂ ಮಸ್ಟ್, ಆದರೂ ಕೂಡ ಈ ಕೆಲಸದ ಬಗ್ಗೆ ಇರುವಂಥದ್ದು ಒಬ್ಬೊಬ್ಬರ ಚಾಯ್ಸ್. ಸೊ ಎಲ್ಲ ತಂದೆ ತಾಯಂದ್ರೆ ಏನು ಮಾಡಬೇಕಂತ ಹೇಳಿದರೆ, ಅವರ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿ ಕೊಡಲಿಕ್ಕೆ ಮುಂಚೆ ಅವರನ್ನು ಫಸ್ಟ್ ಫೈನಾನ್ಷಿಯಲಿ ಸ್ಟೇಬಲ್ ಮಾಡಬೇಕು. ಈಗ ನಾಳೆ ಅವರ ಹಸ್ಬೆಂಡ್ ಅವರನ್ನು ಮನೆಯಿಂದ ಹೊರಗೆ ಹಾಕಿದ್ರು, ಅಥವಾ ಹಸ್ಬೆಂಡ್ ತೀರಿ ಹೋದರು, ಅವರಿಗೆ ಡಿವೋರ್ಸ್ ಆದರೂ ಏನಾದರೂ ಕೂಡ ಈ ಮಕ್ಕಳನ್ನು ಕರ್ಕೊಂಡಾದರೂ, ಅವರಿಗೆ ಮಕ್ಕಳಿದ್ದರೆ ಮಕ್ಕಳನ್ನು ಕರ್ಕೊಂಡಾದರೂ ಜೀವನ ನಡೆಸಲಿಕ್ಕೆ ಬೇಕಾದಂತಹ ಅರ್ಹತೆ ಅವರಿಗೆ ನೀವು ಕೊಟ್ಟು ಅದರ ನಂತರನೇ ಮದುವೆ ಮಾಡಿ ಕಳಿಸಬೇಕು. ಅಂದರೆ ಎಜುಕೇಷನ್ ಕೊಟ್ಟು ಅವರಿಗೆ ಒಂದು ಜಾಬ್ ಸಿಕ್ಕಿ ಅವರು ಕೇಪೇಬಲ್ ಇದ್ದಾರೆ, ಒಂದು ಫ್ಯಾಮಿಲಿ ನಡ್ಸ್ಕೊಂಡು ಹೋಗಲಿಕ್ಕೆ ಕೇಪೇಬಲ್ ಇದ್ದಾರೆ, ಆದರೆ ಮಾತ್ರ ಅವರನ್ನು ಮದುವೆ ಮಾಡಿ ಕೊಡಬೇಕು. ಅಲ್ಲದೆ ನೀವು ಈ ಡೌರಿ ಎಲ್ಲ ಕೊಡ್ತಾ ಇದ್ದೀರಾ, ಅಂದರೆ ಅಳಿಯನಿಗೆ ನೀವು ಕಾರ್ ತೆಗೆದು ಕೊಡ್ತಾ ಇದ್ದೀರಾ, ಅಥವಾ ಫ್ಲ್ಯಾಟ್ ಬುಕ್ ಮಾಡಿ ಕೊಡ್ತಾ ಇದ್ದೀರಾ, ಆ ರೀತಿಯಲ್ಲೆಲ್ಲ ಕೊಡೋದಾದರೆ ಅದನ್ನು ನಿಮ್ಮ ಮಗಳ ಹೆಸರಲ್ಲಿಯೇ ಕೊಡಿ. ಯಾಕೆಂದರೆ ನಾಳೆ ದಿನ ಏನಾದರೂ ಸಮಸ್ಯೆ ಆದರೂ ಕೂಡ ನೀವು ಬದುಕಿದ್ರೂ ಬದುಕಿಲ್ಲ ಆದ್ರೂ ಮಗಳಿಗೆ ಅದಾದರೂ ಉಳಿತದಲ್ವ. ಹಾಗಾಗಿ ಸೊ ಥಿಂಕ್ ಮಾಡಿ, ಈ ಡೌರಿ ಸಿಸ್ಟಮಲ್ಲಿ ಕೊಡೋದನ್ನು ಮಗಳ ಹೆಸರಲ್ಲಿಯೇ ಕೊಡಿ. ಮಗಳಿಗೇನೆ ನೀವು ಡೌರಿ ಕೊಡಬೇಕಂತ ಇದ್ದರೂ ಕೂಡ ಮಗಳಿಗೇನೆ ಸ್ವಲ್ಪ ಜಾಸ್ತಿ ಚಿನ್ನವನ್ನು ಕೊಡಿ. ಅಳಿಯನಿಗೆ ಕೊಡಬೇಕಂತ ಇಲ್ಲ. ಒಳ್ಳೆ ಅಳಿಯ ಆದರೆ ಅದನ್ನು ಕೂಡ ಒಪ್ಪಿ ಅವ್ರ ಮಗಳಿಗೆ ಇರಲಿ ಅಂತ ಹೇಳ್ತಾರೆ. ಬೇರೆ ರೀತಿಯಲ್ಲಿ ಥಿಂಕ್ ಮಾಡೋರಾದರೆ ಇದು ನನ್ನ ಹೆಸರಲ್ಲಿ ಇರಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಅಂಥವರಿಗೆ ಮದುವೆ ಮಾಡಿ ಕೊಡದೇ ಇರುವಂಥದ್ದೇ ಒಳ್ಳೆಯದು. ಮದುವೆ ಅನ್ನುವಂಥದ್ದು ಕೂಡ ಒಂದು ಚಾಯ್ಸ್, ಅದು ಮಸ್ಟ್ ಅಲ್ಲ. ಅವರವರ ಪ್ರಿಫರೆನ್ಸಸ್, ಅವರವರ ಇಷ್ಟದ ಪ್ರಕಾರ ಆಗುವಂಥದ್ದು. ಅದಕ್ಕೆ ಕೂಡ ಯಾರನ್ನು ಫೋರ್ಸ್ ಮಾಡಲಿಕ್ಕೆ ಹೋಗಬಾರ್ದು. ನಮ್ಮ ಸಿಯೋನ್ ಒಂದೊಂದು ದಿನ ಟವಲನ್ನು ಬಿಟ್ಟು ಬಂದಿರ್ತಾನೆ. ಸೊ ಇವತ್ತು ಬರುವಾಗ 2 ಟವಲನ್ನು ಹಿಡ್ಕೊಂಡು ಬಂದಿದ್ದಾನೆ. ಮೊದಲು ಟವಲ್ ಅವನು ಕ್ಯಾರಿ ಮಾಡ್ತಾ ಇರಲಿಲ್ಲ, ಒಂದು ಟವಲ್ ಬ್ಯಾಗಲ್ಲಿ ಇಡ್ತೇನೆ ನಾನು. ಯಾಕೆಂದರೆ ಈಗ ಕೂಗೋದ್ರಿಂದ ಡೈಲಿ ಕೂಗ್ತಾನಲ್ಲ, ಹಾಗಾಗಿ ಪಾಕೆಟಲ್ಲಿ ಒಂದನ್ನು ಇಡುವಂಥದ್ದು. Cute teddy bear. They only they wash karo teddy shushu ke lage ille se wash one two shushu ke lomma smell atta wash shushu ke wash shushu ke wash te wash जोर से तने टीचर के ते बिजलागे या आता आम्ही ಏನ್ केल्या ಮೊದಲೆಲ್ಲ ಸಿಯೋನ್ ಸ್ಕೂಲಿಂದ ಬಂದರೆ ಏನಾಯಿತು ಎಲ್ಲ ಸ್ಟೋರಿ ಹೇಳ್ತಾ ಇದ್ದ. ಈಗ ಇಂಟ್ರೆಸ್ಟ್ ಇಲ್ಲ ಅಲ್ಲ ಹೋಗಲಿಕ್ಕೆ, ಹಾಗಾಗಿ ಸ್ಟೋರಿಯೆಲ್ಲ ಎಂತ ಕೇಳಿದರೆ ಸಹ ನನಗೇನೆ ಜೋರು ಮಾಡ್ತಾನೆ. ನನಗೇನೆ ಹೇಳ್ತಾನೆ, ನಾಳೆ ಹೋಗ್ಲಿಕ್ಕೆ ಉಂಟಾ, ನಾಳೆ ರಜೆ ಅಲ್ವಾ ಅಂತ ಹೇಳಿ. ಅವನಿಗೆ ಒಂದೇ ಇರುವಂಥದ್ದು, ನಾಳೆ ರಜೆ, ನಾಳೆ ಸ್ಕೂಲ್ ಉಂಟಾ ಇಲ್ವೋ ಅಂತ ಹೇಳಿ. ಚಿಕ್ಕ ಮಗುವಿಗೆ ನಾನು ಜ್ವರ ಬರ್ತದೆ ಇಲ್ವ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ, ಬಟ್ ಜ್ವರ ಏನು ಬರಲಿಲ್ಲ ಮತ್ತು ಕ್ರ್ಯಾಂಕಿಯಾಗಿ ಕೂಡ ಇಲ್ಲ. ಹಾಗಾಗಿ ಒಳಗೆ ಬಿಟ್ಟು ಬಂದಿದ್ದೇನೆ. ಅವನು ಕೂಡ ಎದ್ದೇ ಇದ್ದಾನೆ, ಟಿ ವಿ ನೋಡ್ತಾ ಇದ್ದಾನೆ.
ನಾನು ಸಿಯೋನಿಗೆ ಸ್ಕೂಲಿಂದ ಬಂದ ಕೂಡಲೇ ಹೊರಗೇನೆ ಯೂನಿಫಾರ್ಮನ್ನೆಲ್ಲ ತೆಗೆದು ಸ್ನಾನ ಮಾಡಿಸಿ ಒಳಗೆ ಕರ್ಕೊಂಡು ಹೋಗುವಂಥದ್ದು. ಅವನು ಹೀಗೆ ನಾರ್ಮಲ್ ತಣ್ಣೀರಿದ್ರೂ ಕೂಡ ಸ್ನಾನ ಮಾಡ್ತಾನೆ, ಹೆಚ್ಚು ಐಸ್ ಇಲ್ಲ ಆದರೂ ಪರವಾಗಿಲ್ಲ, ಅವನಿಗೆ ಬಿಸಿ ನೀರಾಗೋದಿಲ್ಲ, ವಾರ್ಮ್ ವಾಟರ್ ಏನಿದ್ರು ಕೂಡ. ಸೊ ಅದರಲ್ಲಿ ಸ್ನಾನ ಮಾಡಿಸಿನೇ ಒಳಗೆ ಕರ್ಕೊಂಡು ಹೋಗುವಂಥದ್ದು. ಯಾಕೆಂದರೆ ಸ್ಕೂಲಲ್ಲಿ ತುಂಬ ಸೆಕೆ ಆಗಿರ್ತದೆ, ತುಂಬ ಬೆವರೆಲ್ಲ ಬಂದಿರ್ತದೆ. ಒಮ್ಮೆ ಆ ಬಟ್ಟೆ ಹಾಕಿದರೆ ಒಳ್ಳೆ ಬಟ್ಟೆ ಹಾಕಿದರೆ ಪುನಃ ಇನ್ನೊಮ್ಮೆ ಚೇಂಜ್ ಮಾಡಬೇಕಲ್ಲ. ಹಾಗಾಗಿ ಇಲ್ಲಿ ನಾನು ಸಿಯೋನ್ಗೆ ಸ್ವಲ್ಪ ಓಟ್ಸಿದು ಪುಡಿ ಮತ್ತು ಸ್ವಲ್ಪ ಇದು ಚಪಾತಿ ಹಿಟ್ಟು ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್, ನಾನು ಮಗುವಿಗಂತ ಮನೆಯಲ್ಲೇ ಮಾಡಿದ್ದು ಅದು, ಮತ್ತು ಸ್ವಲ್ಪ ರಾಗಿ ಪೌಡರ್, ಇಷ್ಟನ್ನು ಹಾಕಿ ಒಂದು ಚಪಾತಿ ರೀತಿಯಲ್ಲಿ ಮಾಡ್ಕೊಳ್ಳಿಕ್ಕಿದ್ದೇನೆ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡುವಂಥದ್ದು. ಕಾವಲಿ ಬಿಸಿಯಾದ ನಂತರ ಹೀಗೆ ದೋಸೆ ಎಲ್ಲ ಹಾಕ್ತೇವಲ್ಲ ಆ ರೀತಿಯಲ್ಲಿ ರೌಂಡಾಗಿ ಮಾಡಿ ಅದನ್ನು ಎರಡೂ ಸೈಡ್ ಬೇಯಿಸಿ ತಗೊಂಡ್ರೆ ಆಯಿತು. ತುಂಬಾ ಹೆಲ್ದಿಯಾಗಿ ಕೂಡ ಇರುತ್ತೆ. ಮತ್ತು ಈ ಚಾಕ್ಲೇಟ್ ಸ್ಪ್ರೆಡ್ ಅಂಥದ್ದೆಲ್ಲ ಹಾಕಿ ಮಕ್ಕಳಿಗೆ ತಿನ್ನಲಿಕ್ಕೆ ಕೊಡುವಾಗ ಅವರಿಗೆ ಇಷ್ಟ ಆಗ್ತದೆ, ಆದರೆ ಅವರು ತಿಂತಾರೆ ಕೂಡ. ಇದರಲ್ಲಿ ನಿಮಗೆ ಓಟ್ಸ್ ಇದು ಫೈಬರ್ ಮತ್ತು ಡ್ರೈ ಫ್ರೂಟ್ಸ್ ಇದು ಸಿಗ್ತದೆ ಎಸೆನ್ಷಿಯಲ್ಸ್, ಮತ್ತು ಗೋಧಿ ಹಿಟ್ಟಿದು ರಾಗಿದು ಎಲ್ಲ ಎಸೆನ್ಷಿಯಲ್ಸ್ ಒಟ್ಟಿಗೆ ಸಿಗ್ತದೆ ಅಲ್ವಾ, ನ್ಯೂಟ್ರಿಯೆಂಟ್ಸ್ ಎಲ್ಲ. ಸೊ ಹಾಗಾಗಿ ಇದೊಂದು ರೆಸಿಪಿ ನೀವು ಟ್ರೈ ಮಾಡಿ ನೋಡಿ. ಈಗ 5 ಗಂಟೆ ಆಗ್ತಾ ಉಂಟು. ನಾನು ಹೆಚ್ಚಾಗಿ 4 ಗಂಟೆ ಎಲ್ಲ ಆಗುವಾಗ ಒಂದು ಕಪ್ ಕಾಫಿ ಮಾಡಿ ಕುಡಿತಾ ಇದ್ದೆ. ಬಟ್ ಇವತ್ತು ಟೈಮ್ ಸಾಕಾಗಿರಲಿಲ್ಲ, ಹಾಗಾಗಿ ನಾನು ಇವಾಗ 1 ಕಪ್ ಕಾಫಿಯನ್ನು ಕುಡಿತಾ ಇದ್ದೇನೆ. ಸ್ಕೂಲಿಂದ ಬರುವಾಗ ಸಂಜೆ ಅವನಿಗೆ ಮಾತ್ರ ತುಂಬ ಹಸಿವಾಗ್ತಾ ಇರ್ತದೆ, ಏನಾದರೂ ತಿನ್ಲಿಕ್ಕೆ ಉಂಟಾ ಅಂತ ಕೇಳ್ತಾನೆ ಅವನು. ಹೆಚ್ಚಾಗಿ ಕೇಳುವಂಥದ್ದು ಚಪಾತಿ ಇದ್ದಾಗ ತಿನ್ನೋದಿಲ್ಲ, ಇಲ್ಲದಾಗ ಜಾಸ್ತಿ ಕೇಳುವಂಥದ್ದು. ಮತ್ತು ಇಡ್ಲಿ ಇಲ್ಲದಾಗ ಇಡ್ಲಿ ಕೇಳ್ತಾನೆ, ಕಡುಬು ಇಲ್ಲದಾಗ ಕಡುಬು ಕೇಳ್ತಾನೆ. ಆ ರೀತಿಯಲ್ಲಿ ಇಷ್ಟ ಬಂದದನ್ನು ಕೇಳುವಂಥದ್ದೇ. ಇವತ್ತು ಚಪಾತಿ ಕೇಳಿದೆ, ಚಪಾತಿ ಯಾರು ಮಾಡುವಂಥದ್ದು ಈಗ ಮಾಡಲಿಕ್ಕೆ ನನಗೆ ಎನರ್ಜಿ ಕೂಡ ಇಲ್ಲ ಮತ್ತು ನನಗೆ ಟೈಮ್ ಕೂಡ ಸಾಕಾಗೋದಿಲ್ಲ. ಹಾಗಾಗಿ ಫಟಾಫಟ್ ಅಂತ ಹೇಳಿ ನ್ಯೂಟ್ರಿಷಿಯಸ್ ಆಗಿ ಮಾಡುವಂಥದ್ದು ಇದು. ಈ ಒಂದು ರೆಸಿಪಿ ತುಂಬ ಒಳ್ಳೆಯದು, ಮಕ್ಕಳಿಗೆ ನೀವು ಟ್ರೈ ಮಾಡಿ ಆಯಿತಾ. ಆಗ ಮಾಡಿ ಆಗನೇ ತಿನ್ನಬೇಕು, ಇಟ್ಟರೆ ಸ್ವಲ್ಪ ಹಾರ್ಡ್ ಅಂತ ಹೇಳಿ ಫೀಲ್ ಆಗ್ತದೆ. ಚಾಕ್ಲೇಟ್ ಅನ್ ಬುಷಕ್ಕೆಲ್ಲ ಬರೀದಿಸ್ತ गोमटे कियासा हाता कियासा काले करना सही मन yummy huh? how's it? ಸ್ನಾನ ಮಾಡಿಸಿ ಕೂಡ ಏನು ಪ್ರಯೋಜನ ಇಲ್ಲ, ಎಲ್ಲ ಮೈಗೆ ಮಾಡ್ತಾನೆ. ಹಾಗಾಗಿ ಈಗ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಕರ್ಕೊಂಡು ಬಂದಿದ್ದೇನೆ. ಬಟ್ಟೆ ಹಾಕಲಿಕ್ಕೆ ಕೇಳ್ತಾ ಇಲ್ಲ. ಪ್ರತಿಯೊಂದರಲ್ಲಿ ಕೂಡ ಹಠ, ಏನಾದರೂ ಒಂದು ಕಾರಣ ಹುಡುಕ್ತಾನೆ ಇರುವಂಥದ್ದು. ಯಾವುದರಲ್ಲಿ ಕೂಗ್ಲಿಕ್ಕೆ ಆಗ್ತದೆ, ಯಾವುದರಲ್ಲಿ ಹಠ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿ. ಮತ್ತು ಅವನು ನೋಡಲಿಕ್ಕೆ ಆ ರೀತಿಯಲ್ಲಿ ಇದ್ರೆ ಸಹ ಉಂಟಲ್ಲ, ಅವನು ಪೆಟ್ಟು ನನಗೆ ಸರಿ ಬೀಳ್ತದೆ. ಕೆಲವೊಮ್ಮೆ ಹೊಡಿತಾನೆ ಹೀಗೇನೆ ಸುಮ್ಮನೆ, ಅಂದರೆ ತಮಾಷೆಗೆ ಬಂದು ಹೊಡಿತಾನೆ. ಆದರೆ ಸಹ ಮಕ್ಕಳ ಕೈಯಾದ್ರೂ ಪೆಟ್ಟು ಸರಿ ಬೀಳ್ತದೆ, ಸರಿ ಉರಿ ಬರ್ತದೆ ಅವನು ಹೊಡೆಯುವಾಗ. ಈಗ ನೋಡಿ, ಚಿಕ್ಕದನ್ನು ನಾನು ಕೂತ್ಕೊಳಿಸ್ತಾ ಇದ್ದೇನೆ, ಅದಕ್ಕೆ ಸಹ ತಿನ್ನಲಿಕ್ಕೆ ಬೇಡ ಕೂಗ್ತಾ ಇದ್ದೇನೆ ನೋಡಿ. ಹೀಗೇನೆ ಮಾಡುವಂಥದ್ದು. ಹೀಗೆ ಮಕ್ಕಳ ರೀತಿಯಲ್ಲಿ ಕಿರಿಕಿರಿ ಮಾಡುವಾಗ ಉಂಟಲ್ಲ, ನನಗೆ ಕೆಲವೊಮ್ಮೆ ಅನ್ನಿಸ್ತದೆ ಈ ಮಕ್ಕಳನ್ನು ಬಿಟ್ಟು, ಗಂಡ ಮನೆ ಎಲ್ಲರನ್ನು ಬಿಟ್ಟು ನಾನು ಎಲ್ಲಿಯಾದರೂ ಒಂದು 5 ದಿನ, ನನ್ನ ಹಸ್ಬೆಂಡ್ ಹತ್ರ ಹೇಳಲಿಕ್ಕೆ ಸಹ ಹೇಳ್ತೇನೆ, ಎಲ್ಲದನ್ನು ಬಿಟ್ಟು ನನಗೆ ಎಂಥದ್ದು ಬೇಡ, ಇದೆಲ್ಲದನ್ನು ಬಿಟ್ಟು ನಾನೊಂದು ವಾರದಷ್ಟು ಕಾಲ ಎಲ್ಲಿಯಾದರೂ ಹೋಗಿ ನೆಮ್ಮದಿಯಿಂದ ಇದ್ದು ಬರ್ತೇನೆ. ಯಾವುದಾದ್ರು ಟೆನ್ಷನ್ ಇಲ್ಲ. ರಾತ್ರಿ ನನಗೆ ಇಷ್ಟ ಬರೋ ಟೈಮಲ್ಲಿ ಮಲಗ್ತೇನೆ, ಬೆಳಿಗ್ಗೆ ಇಷ್ಟ ಬರೋ ಟೈಮಲ್ಲಿ ಎದ್ದೊಳ್ತೇನೆ, ಬೇಕಾದದ್ದು ತಿಂತೇನೆ, ಆರಾಮದಲ್ಲಿ ರೆಸ್ಟ್ ಮಾಡ್ತೇನೆ ಅಂತ ಹೇಳಿ ಅಂದ್ಕೊಳ್ಳುವಂಥದ್ದು, ಹೇಳುವಂಥದ್ದು ನಾನು ಬಾಯಲ್ಲಿ. ಬಟ್ ಸ್ವಲ್ಪ ಒಂದು ದಿನ ಬೆಳಿಗ್ಗೆಯಿಂದ ಹಸ್ಬೆಂಡ್ ಮಕ್ಕಳನ್ನೆಲ್ಲಿ ಆದರೂ ಕರ್ಕೊಂಡು ಹೋದರೆ ನನಗೆ ಅದೇ ಟೆನ್ಷನ್. ಎಂತ ಮಾಡ್ತಾ ಇದ್ದಾರೆ, ಇಲ್ಲಿ ಹೋಗ್ತಾರ, ಇಲ್ಲಿ ಇವ್ರು ಗಾಡಿ ನಿಲ್ಲಿಸಿ ಎಲ್ಲಾದರೂ ಹೋದರೆ ಅವನು ಇಳ್ದೆ ಎಲ್ಲಾದರೂ ಹೋಗ್ತಾನಂತೆಲ್ಲ ಹೆದರಿಕೆ. ಎಲ್ಲ ತಾಯಂದರು ಇದೇ ರೀತಿಯಲ್ಲಿ ನನಗೆ ಗೊತ್ತು, ನಾನು ಕೂಡ ರಿಲೇಟ್ ಮಾಡ್ತೇನೆ. ಮತ್ತು ನನಗೆ ಫೀಲ್ ಆಗುವಂಥದ್ದು, ಯಾರೆಲ್ಲ ಮಕ್ಕಳಿಗೆ ತಿನ್ನಿಸೋದು ಈಸಿ, ಮಕ್ಕಳಿಗೆ ಹಾಗೆ ತಿನ್ನಿಸ್ಬೇಕು ಹೀಗೆ ತಿನ್ನಿಸ್ಬೇಕಂತ ಹೇಳ್ತಾರಲ್ಲ, ಸೊ ಅಂಥವರಿಗೆ ಒಮ್ಮೆ ಇದನ್ನು ತಿನ್ನಿಸ್ಲಿಕ್ಕೆ ಕೂತ್ಕೊಳ್ಳಿಸ್ಲಿಕ್ಕೆ ಹೇಳಬೇಕು. ಒಮ್ಮೆ ತಿನ್ನಿಸಿ ಎದ್ದೊಳ್ಳುವಾಗ, ಸ್ಪೆಷಲಿ ಗಂಡಸರಿಗೆ ಒಮ್ಮೆ ತಿನ್ನಿಸಿ ಎದ್ದೊಳ್ಳುವಾಗ ಗೊತ್ತಾಗ್ತದೆ ಅವರಿಗೆ ಎಷ್ಟು ಕಷ್ಟ ಉಂಟು ಅಂತ ಹೇಳಿ. ಕೇಕ್ ತಗೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ಹಸ್ಬೆಂಡ್ ಬಂದರು, ಬಟ್ ನನ್ನ ಕೆಲಸಗಳೇ ಆಗಿರಲಿಲ್ಲ. ಮಗುವಿಗೆ ಬೇಗ ಸ್ನಾನ ಮಾಡಿಸಿ ಅವನ ಟೇಬಲೆಲ್ಲ ಕ್ಲೀನ್ ಮಾಡಿ ನಾನಿಲ್ಲಿ ಕೇಕ್ ಮೇಲೆ ಹೆಸರು ಬರೀಲಿಕ್ಕಿತ್ತು. ಸೊ ಹೆಸರನ್ನೆಲ್ಲ ಬರೆದು ಬಾಕ್ಸಲ್ಲಿ ಹಾಕಿ ಇಡ್ತಾ ಇದ್ದೇನೆ. ಮತ್ತು ಸೇಮ್ ಟೈಮ್ನಲ್ಲಿ ನಾನು ಕೂಡ ಹಸ್ಬೆಂಡ್ ಹತ್ರ ಹೇಳಿದೆ, ಒಂದು 5 ಮಿನಿಟ್ಸ್ ನಿಂತ್ಕೊಳ್ಳಿ, ನಾನು ಸ್ನಾನ ಮಾಡಿ ಬರ್ತೇನೆ ಅಂತ ಹೇಳಿ. ಸೊ ಹಾಗಾಗಿ ಮಗುವನ್ನು ಅವರ ಕೈಯಲ್ಲಿ ಕೊಟ್ಟು ಫಾಸ್ಟಾಗಿ ನಾನು ಸ್ನಾನ ಮಾಡಿ ಬಂದಿದ್ದೇನೆ. ಈಗ ನೇಮನ್ನು ಕೂಡ ಬರಿತಾ ಇದ್ದೇನೆ. ಇದು ಮ್ಯಾಂಗೋ ಕೇಕ್, ಸಿಂಪಲ್ಲಾಗಿ ಡಿಸೈನ್ ಮಾಡಿರುವಂಥದ್ದು, ಹೆಚ್ಚು ಫ್ಯಾನ್ಸಿಯಾಗಿ ಏನು ಮಾಡಲಿಲ್ಲ. ಯಾಕೆಂದರೆ ಕ್ರೀಮ್ ಯಾರು ಕೂಡ ಇಷ್ಟಪಡೋದಿಲ್ಲ ಇತ್ತೀಚೆಗೆ. ಕೆಲವರು ಮಾತ್ರ ಸ್ವಲ್ಪ ಕಲರ್ಫುಲ್ಲಾಗಿ ಮಾಡಿ ಅಂತ ಹೇಳ್ತಾರೆ, ಬಟ್ ಕೆಲವರು
ಸಿಂಪಲ್ಲಾಗೇ ಇರಲಿ ಅಂತ ಹೇಳ್ತಾರೆ, ಹೆಚ್ಚು ಕ್ರೀಮ್ ಬೇಡ ಅಂತ ಹೇಳಿ. ನಾನು ಹೆಚ್ಚು ಕ್ರೀಮ್ ಕೂಡ ಹಾಕೋದಿಲ್ಲ ಕೇಕಲ್ಲಿ. ಎರಡೂ ಕೇಕನ್ನು ಕೂಡ ಈಗ ಇದೇ ರೀತಿಯಲ್ಲಿ ಪ್ಯಾಕ್ ಮಾಡ್ಕೊಂಡಿದ್ದೇನೆ. ಪ್ಯಾಕ್ ಮಾಡಿ ನಮ್ಮ ಒಂದು ಸ್ಟಿಕ್ಕರ್ ಇದೆ ನೇಮಿದು, ಸೊ ಅದನ್ನೆಲ್ಲ ಹಾಕಿ ಸ್ಟಿಕ್ ಮಾಡಿ, ನೈಫ್ ಕೂಡ ಸ್ಟಿಕ್ ಮಾಡಿ ಕೊಡ್ತಾ ಇದ್ದೇನೆ. ಸೊ ಇದನ್ನು ಈಗ ಹಸ್ಬೆಂಡ್ ಡೆಲಿವರಿ ಕೊಡಲಿಕ್ಕೆ ಅಂತ ಹೇಳಿ ಹೋಗ್ತಾರೆ. 1.5 kg ಕೇಕನ್ನು ನಮ್ಮ ಸ್ಕೂಟರಲ್ಲಿಯೇ ಕೆಳಗೆ ಇಟ್ಟು ಕ್ಯಾರಿ ಮಾಡ್ಬೋದು. ಸೊ ಇಲ್ಲಿ ಪುನಃ ನೋಡಿ ಸ್ಟಾರ್ಟ್ ಆಗಿದೆ, ಅವ್ರ ಜೊತೆ ಹೋಗ್ತೇನೆ ಅಂತ ಹೇಳಿ. ಸೊ ಹೀಗೇನೆ ಮಕ್ಕಳಿಗೆ ಕೂಗಲಿಕ್ಕೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಸಿಯೋನ್ ಕಾಯ್ತಾ ಇರುವಂಥದ್ದು ಯಾವ ರೀಸನಲ್ಲಿ ಕೂಗಲಿಕ್ಕೆ ಸಿಗ್ತದೆ, ಯಾವ ರೀಸನಲ್ಲಿ ಬೊಬ್ಬೆ ಹಾಕ್ಬೋದು ಅಂತ ಹೇಳಿ. ನನಗೆ ಎಷ್ಟು ಕೋಪ ಬರ್ತದೆ ಅಂತ ಇಲ್ಲ, ನಿಜವಾಗ್ಲೂ ಎಷ್ಟು ಪೇಷನ್ಸ್ ಬೇಕಂತ ಇಲ್ಲ. ಯಾಕಂದರೆ ಮಕ್ಕಳನ್ನ ನೋಡ್ಕೊಳ್ಳೋದು ನಿಜವಾಗ್ಲೂ ಸುಲಭ ಅಲ್ಲ, ತುಂಬ ಕಷ್ಟ. ಸ್ಪೆಷಲಿ ಈ ರೀತಿ ಚಿಟ್ಟೆ ಪಿಟ್ಟೆ ಮಕ್ಕಳಿರುವಾಗ ಒಂದು ದೊಡ್ಡದಾಗೋ ತನಕ ಇನ್ನುಂಟಲ್ಲ ತುಂಬ ಕಷ್ಟ. ಇವನು ಕೂಗಲಿಕ್ಕೆ ಸ್ಟಾರ್ಟ್ ಮಾಡಿ ಇವನು ಬೊಪ್ಪೆ ಹಾಕಿದರೆ ಅವನು ಸಹ ಕೂಗ್ತಾನೆ. ಅವನಿಗೆ ಕಾರಣ ಎಂಥ ವಿಷಯ ಅಂತ ಎಂತ ಗೊತ್ತಿರುತ್ತಿಲ್ಲ. ಇವನು ಕೂಗ್ತಾ ಇದ್ದಾನಲ್ಲ, ಸಹ ನಾನು ಸಹ ಕೂಗ್ತೇನೆ ಅಂತ ಹೇಳಿ ಚಿಕ್ಕದು ಸಹ ಕೂಗ್ತದೆ. ಆಗ ಯಾರನ್ನು ಸಮಾಧಾನ ಮಾಡೋದಲ್ಲ. ಸಿಯೋನ್ ನೋಡ್ಲಿಕ್ಕೆ ಇಷ್ಟು ಚಿಕ್ಕದಿದ್ರೆ ಸಹ ಅವನು ಬೊಬ್ಬೆ ಹಾಕಿದ್ರೆ ಸೌಂಡ್ ಜೋರುಂಟು ಅವನದು. ಈಗ ನೋಡಿ ಬಿಟ್ಟು ಹೋದದಕ್ಕೆ ನಡ್ಕೊಂಡು ಹೋಗ್ತಾನೆ. ಹೀಗೇನೆ ಒಮ್ಮೆ 1/2 ಕಿಲೋಮೀಟರ್ ಅಷ್ಟು ನಡ್ಕೊಂಡು ಹೋಗಿದ್ದ. ನಾನು ಆಲ್ರೆಡಿ ಅದರ ಸ್ಟೋರಿಯನ್ನು ಒಮ್ಮೆ ಶೇರ್ ಮಾಡಿದ್ದೇನೆ. ಹಾಗಾಗಿ ಈಗ ಜೋರು ಮಾಡುವಂಥದ್ದು, ಹೇಳುವಂಥದ್ದು ಲಾರಿ ಬರ್ತದೆ ಅಂತ ಹೇಳಿ. ಇವನಿಗೆ ನಾಳೆ ಎಕ್ಸಾಮ್ ಉಂಟು. ಎಕ್ಸಾಮ್ ಇದು ಮಕ್ಕಳಿಗೆ ವಿಷಯನೇ ಗೊತ್ತಿಲ್ಲಲ್ಲ, ಎಕ್ಸಾಮ್ ಅಂದರೆ ಏನಂತ ಹೇಳಿ. ಎಕ್ಸಾಮ್ ಅಂತ ಹೇಳುವಂಥದ್ದು ಮತ್ತು ಈ ಮಕ್ಕಳಿಗೆ ಅದು ಮಾಡಿ ಇದು ಮಾಡಿ ಅಂತ ಹೇಳಿ ಎಲ್ಲ ಟೀಚರ್ಸ್ ಮೊಬೈಲಲ್ಲಿ ಕಳಿಸ್ತಾರೆ. ಮಾಡುವಂಥದ್ದು ಪೇರೆಂಟ್ಸೇ, ಕಲ್ಲರ್ ಮಾಡುವಂಥದ್ದು ಮಾತ್ರ ಮಕ್ಕಳಿಗೆ ಯಾವುದಾಗ್ತದೆ ಅದನ್ನು ಕಲಿಸಲಿಕ್ಕೆ ಮಾತ್ರ ಇದ್ದರೆ ಒಳ್ಳೆದಿರ್ತಿತ್ತು. ಯಾಕೆಂದರೆ ಈ ನೆಕ್ಸ್ಟ್ ಇನ್ನು ನೋಡಿ ಶುರುವಾಗ್ತದೆ ಪ್ರಾಜೆಕ್ಟ್ ಅದು ಇದು ಅಂತ ಹೇಳಿ ಚಿಕ್ಕ ಚಿಕ್ಕ ಮಕ್ಕಳಿಗೇನೆ 2ನೇ 3ನೇ ಅವಕ್ಕೆಲ್ಲ ಅವಕ್ಕೆ ಎಂತ ಮಾಡಲಿಕ್ಕೆ ಸಹ ಗೊತ್ತಿರೋದಿಲ್ಲ. ಮಾಡೋದೆಲ್ಲ ಪೇರೆಂಟ್ಸೇ. ನಿಜವಾಗ್ಲೂ ಹೋಮ್ವರ್ಕ್ ಮಾಡೋದಂತ ಹೇಳಿದರೆ ಪೇರೆಂಟ್ಸ್. ಮಕ್ಕಳು ಖಾಲಿ ಅದಕ್ಕೆ ಕಲ್ಲರ್ ಹಾಕುವಂಥದ್ದು, ಅಂಟಿಸುವಂಥದ್ದು ಇದು ಮಾತ್ರ ಮಕ್ಕಳು ಮಾಡುವಂಥದ್ದು. ಉಳಿದದೆಲ್ಲ ಕೆಲಸನೂ ಪೇರೆಂಟ್ಸೇ ಮಾಡುವಂಥದ್ದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಪುನಃ ಒಮ್ಮೆ ಕಲಿತಾ ಇದ್ದೇವೆ ಈಗ. ಮತ್ತು ನಮ್ಮ ಟೈಮ್ನಲ್ಲಿ ABCD ಮತ್ತು ಅದು ಕಾಕ ಕೀಕಿ ಎಲ್ಲ ಇತ್ತಲ್ಲ, ಈಗ ಆ ರೀತಿಯಲ್ಲೆಲ್ಲ ಬೇರೆ ಸಿಸ್ಟಮ್ ಬಂದಿದೆ. ಹೀಗೆಲ್ಲ ಮಕ್ಕಳಿಗೆ ಕಲಿಸಲಿಕ್ಕೆ ಈಸಿ ಮೆಥಡನ್ನು ಹುಡುಕ್ತಾ ಇದ್ದಾರೆ. ನಾವೆಲ್ಲ ಉಂಟಲ್ಲ ಇರುವಾಗ ಕಾಕ ಕೀಕಿ ಎಲ್ಲ ಕಲೀಲಿಕ್ಕಿತ್ತು. ಕಾ ಆ ರೀತಿಯಲ್ಲಿ ಬರೆದು ಕಲಿತಾ ಇದ್ವಿ. ಎಷ್ಟೊಂದು ಕಾಪಿ ಬರೆದದಾಗ್ಬೋದು, ಎಷ್ಟೊಂದು ಹೋಮ್ವರ್ಕ್ ಬರೆದದಾಗ್ಬೋದು. ಈಗಲೂ ಕೂಡ ಮಕ್ಕಳಿಗಿದೆ. ಕೆಲವೊಮ್ಮೆ ನನಗೆ ಅನಿಸ್ತದೆ ಇದೇ ಮಕ್ಕಳಿಗೆ ಹೆವಿ ಆಗ್ತಾ ಉಂಟಲ್ಲ, ಎಂತ ಮಾಡೋದು ಈಗ ಅಂತ ಹೇಳಿ. ಯಾಕೆಂದರೆ ಬರೀಲಿಕ್ಕೆ ಅವರಿಗೆ ಕೂತ್ಕೊಳ್ಳಿಕ್ಕೇ ಆಗೋದಿಲ್ಲ. ನಮ್ಮ ಸಿಯೋನಿಗಂತೂ ಕೂತ್ಕೊಂಡು ಬರೆಯುವಾಗ ನಿದ್ದೆ ಬರಲಿಕ್ಕೆ ಸ್ಟಾರ್ಟ್ ಆಗುವಂಥದ್ದು. ಇಲ್ಲಿ ಒಂದು ವರ್ಕ್ಶೀಟನ್ನು ಕೂಡ ಕೊಟ್ಟು ಕಳಿಸಿದ್ರು. ಸೊ ಅದರಲ್ಲೇ ನಾನು ಆಲ್ರೆಡಿ ಪ್ರಿಪೇರ್ ಮಾಡಿದ್ದೆ, ಅದನ್ನೇ ಸ್ವಲ್ಪ ಎಲ್ಲ ಉಜ್ಜಿ ಪುನಃ ಒಮ್ಮೆ ಕೊಟ್ಟಿದ್ದೇನೆ ಮಾಡಲಿಕ್ಕೆ. ಟೀಚರ್ಸ್ ಕಲಿಸುವಾಗ ಕಲಿತಾರೆ, ಬಟ್ ಮನೆಯಲ್ಲಿ ತಾಯಂದು ಕಲಿಸುವಾಗ ಅವರಿಗೆ ಅದು ವ್ಯಾಲ್ಯೂನೇ ಕೊಡೋದಿಲ್ಲ. ಚಿಕ್ಕ ಮಗುವಿಗೆ ನಾನು ಯಾವತ್ತೂ ಕೂಡ ಆ ರೀತಿಯಲ್ಲಿ ಜೋರು ಮಾಡಲಿಕ್ಕೆ ಹೋಗೋದಿಲ್ಲ. ಬಟ್ ಇವತ್ತು ನನ್ನ ಪೇಷನ್ಸ್ ಲೆವೆಲ್ ಫುಲ್ ಮುಗಿದಿತ್ತು. ಹಾಗಾಗಿ ಸಡನ್ನಾಗಿ ನಾನು ಪರ್ಪಸ್ಲಿ ಮಾಡಿದ್ದಲ್ಲ, ಬಟ್ ಸಡನ್ನಾಗಿ ಆ ರೀತಿಯಲ್ಲಿ ನಾನು ಶೌಟ್ ಮಾಡಿಬಿಟ್ಟೆ. ಅವನಿಗೆ ತುಂಬ ಬೇಜಾರಾಯಿತು. ಸೊ ಹೀಗೆ ಇದ್ದ ಹಾಗೆಯೇ ತೋರಿಸಿದ್ದೇನೆ. ಇದು ಮತ್ತು ತುಂಬಾ ಸಿಂಪಲ್ ಆಗಿರುವಂಥ ಒಂದು ವಿಡಿಯೋ. ಹೆಚ್ಚಾಗಿ ನಾನೇನು ಕೂಡ ಕವರ್ ಮಾಡಲಿಲ್ಲ. ನಿಮಗೆಲ್ರಿಗೂ ಇಷ್ಟ ಆಗ್ತದೆ ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.